ಡೆಂಟಿಸ್ಟ್ ಡಾಕ್ಟರ್ ಆಗಿ 5 ಹಲ್ಲನ್ನ ಕಿತ್ತಾಕ್ತಾರ? ಸೊ ಇವ್ರು ಮಾಡುವಂತಹ ಘನ ಕಾರ್ಯ ಇದೇನಾ? ಇದೀರಾ? ಯಾವ ರೀತಿ ಏನು ಒಂದು ಬ್ಯಾಕ್ ಗ್ರೌಂಡ್ ಅಂತ ಕೇಳ್ಬೇಕು. ಅಂದ್ರೆ ಐಸಿಯುದಲ್ಲಿ ಟ್ರೀಟ್ಮೆಂಟ್ ಅಪೋಲೋದಲ್ಲಿ 75,000 ಬೇಕಾದ್ರೆ ಪ್ರಾಣ ತೆಗಿಯಕ್ಕೂ ಏರ್ಸಲ್ಲ ಅಂತ ಹೇಳಿ ತಗೊಂಡ್ರು. ಸತತ 6. ಹಲೋ ಗೈಸ್, ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ಒಂದು ಅವೇರ್ನೆಸ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಹೇಳ್ಬೋದು. ಸೊ ನಿಮ್ಗೆ ಎಲ್ರಿಗೂ ಇದ್ರ ಬಗ್ಗೆ ಅರಿವಾಗ್ಲಿ ಅಂಡ್ ಸಾಕಷ್ಟು ಜನಕ್ಕೆ ಈ ಒಂದು ವಿಡಿಯೋನ ಅರ್ಧದಲ್ಲೇ ಆಗ್ಲಿ ಅಥವಾ ಸ್ಟಾರ್ಟಿಂಗ್ ಅಲ್ಲೇ ಆಗ್ಲಿ ಅಂಡ್ ವಿಷಯ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಂಡ ಮೇಲೂ ಕೂಡ ನಮಗ್ ಗೊತ್ತು ಅಂತ ಅನ್ನಿಸ್ಬೋದು. ಗೊತ್ತಿದ್ರೆ ಖುಷಿನೇ. ಸೊ ಗೊತ್ತಿಲ್ದಿರೋರ್ಗೆ ಇದು ಗೊತ್ತಾಗ್ಲಿ, ಸೊ ಇದು ಗೊತ್ತಾಗ್ಬೇಕು ಅನ್ನೋ ಒಂದು ದೊಡ್ಡ ವಿಷಯ ಅಂತ ಹೇಳಿನೇ ಈ ಒಂದು ಇನ್ಫಾರ್ಮೇಟಿವ್ ಅಂಡ್ ಅವೇರ್ನೆಸ್ ವಿಡಿಯೋ ಅಂತಾನೆ ಅನ್ಕೋಬಹುದು. ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಫುಲ್ ಆಗಿ ನೋಡಿ. ಡೆಫಿನೆಟ್ಲಿ ನಿಮ್ಗೆ ಕೆಲವೊಂದಷ್ಟು ಸ್ಟ್ರಾಂಗ್ ಮಾಹಿತಿಗಳು ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅಂಡ್ ತಮಿಳಿನಲ್ಲಿ ನೋಡಿದ ಹಾಗೇನೆ ಎಸ್, ನನ್ನ ಅಪ್ಪನ ಆರೋಗ್ಯದ ಸಲುವಾಗಿನೇ ಈ ಒಂದು ಕಂಪ್ಲೀಟ್ ವಿಡಿಯೋ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ 1 ಮಿನಿಟ್ ಕೂಡ ಸ್ಕಿಪ್ ಮಾಡಿಬಿಡಿ. ಡೆಫಿನೆಟ್ಲಿ ನಿಮ್ಗೆ ಒಂದು ದೊಡ್ಡ ಮಾಹಿತಿಗಳು ಗೊತ್ತಾಗ್ತಾ ಹೋಗುತ್ತೆ ನಾನು ಹೇಳೋದು ಸ್ಟೆಪ್ ಬೈ ಸ್ಟೆಪ್. ಸೊ ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಗೆಟ್ ಇಟ್. ನಾನು ಆಕ್ಚುಲಿ ಈ ವಿಡಿಯೋನ ಶುರು ಮಾಡೋದಕ್ಕೆ ಮುಂಚೆ ತುಂಬಾ ಟೇಕ್ ತಗೊಂಡಿದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಲ್ಲ, ಈ ವಿಷಯನ ಶೇರ್ ಮಾಡೋದು ಉತ್ತಮನಾ ಅಥವಾ ಬೇಡವಾ ಅಂತ ಹೇಳಿ. ಬಿಕಾಸ್ ನನ್ನ ಯಾರೆಲ್ಲ ಕನ್ಸಿಸ್ಟೆನ್ಸ್ ಆಗಿ ಫಾಲೋ ಮಾಡ್ತಾ ಇದ್ದೀರಾ ಸೊ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ. ನಾನು ಆಲ್ಮೋಸ್ಟ್ 20 to 25 ಡೇಸೇ ಆಗಿದೆ ಯಾವುದೇ ರೀತಿ ಬ್ಲಾಗ್ಸ್ ಅನ್ನ ಶೇರ್ ಮಾಡಿ. ಸೊ ನನ್ನ ಲಾಸ್ಟ್ ಬ್ಲಾಗ್ ಇದೇ ಆಗಿತ್ತು. ಇದಾದ ಮೇಲೆ ನಾನು ಯಾವುದೇ ರೀತಿ ಬ್ಲಾಗ್ಸ್ ಅನ್ನ ಅಪ್ಲೋಡ್ ಮಾಡಲಿಲ್ಲ. ಇವತ್ತು ಶಾರ್ಟ್ಸ್ ಆಗಿರ್ಬೋದು. ಸೊ ಸ್ವಲ್ಪ ಎಂಗೇಜಿಂಗ್ ಆಗಿರ್ಲಿ ಅಂತ ಕೆಲವೊಂದು ಶಾರ್ಟ್ಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಬಟ್ ನನ್ನ ಲೈಫ್ ಸ್ಟೈಲ್ ಅಪ್ಡೇಟ್ ಅನ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಕೂಡ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಂಡ್ ಅದರಲ್ಲೂ ಕೂಡ ಈಗ ಬ್ರೇಕ್ ತಗೊಂಡಿದ್ದೀನಿ. ಸೊ ಮುಖ್ಯವಾಗಿ ಕಾರಣ ಏನು ಅನ್ನೋದನ್ನ ಕೂಡ ಶೇರ್ ಮಾಡ್ತಾ ವಿಷಯನ ಶೇರ್ ಮಾಡ್ತೀನಿ. ಯಾರಿಗೇ ಆಗ್ಲಿ, ಅದರಲ್ಲೂ ಹೆಣ್ಮಕ್ಳಿಗೆ ತಂದೆ ಆರೋಗ್ಯವಾಗಿರ್ಬೇಕು. ತಂದೆ ಅನ್ನೋ ಒಂದು ಪಾತ್ರ ಅವಳ ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಒಂದು ದೊಡ್ಡ ಶಕ್ತಿ ಆಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಅದೇ ರೀತಿ ನನ್ನ ಬ್ಲಾಗ್ಸ್ ಅನ್ನ ಯಾರೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ. ಸೊ ನಾವು 3 ಮೆಂಬರ್ಸ್, ಅವರು ನನ್ನ ಅಕ್ಕಂದಿರಿಬ್ರು ಅಂಡ್ ನಾನು ಅಂಡ್ ನಮ್ಮಪ್ಪಗೆ ನಾವು 3 ಜನ ಮಕ್ಕಳು ಅಂತ. ಸೊ ನಮ್ಮಪ್ಪನ ನಾವು ತುಂಬಾ ಯಾವಾಗಲೂ ಸ್ಟ್ರಾಂಗ್ ಆಗೇ ನೋಡಿದೀವಿ. ನಮ್ಮಪ್ಪ ಈಗ ಹೇಳ್ಬೇಕು ಅಂದ್ರೆ 70+ ಇದ್ದಾರೆ, ಅಂದ್ರೆ 70 ಅಬೋ ಏಜ್ ಅಲ್ಲೇ ಇದ್ದಾರೆ. ಬಟ್ ಅವ್ರು ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ತಾರೆ. ಅವರ ಒಂದು ಹಾನೆಸ್ಟ್ ಏನು ಅಂತ ಹೇಳಿದ್ರೆ, ನಮಗಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ನಾವು ದಾನ ಮಾಡ್ಬೇಕು, ಇನ್ನೊಬ್ರನ್ನ ನಾವು ಚೆನ್ನಾಗಿ ಟ್ರೀಟ್ ಮಾಡ್ಬೇಕು, ಮನೆಗೆ ಬಂದ ಅತಿಥಿಗಳನ್ನ. ಸೊ ನಮ್ಗೆ ಇಲ್ದಿದ್ರು ಇನ್ನೊಬ್ರಿಗೆ ನಾವು ಊಟ ಆಗ್ಲಿ ನೀರಾಗ್ಲಿ ಏನೋ ಒಂದು ಕೊಟ್ಟು ಕಳಿಸ್ಬೇಕು ಅನ್ನೋ ಒಂದು ವಿಷಯನ ನಮ್ಗೆ ಈಗ್ಲೂ ಸಹ ನಮ್ಮಪ್ಪ ಹೇಳ್ಕೊಟ್ಟಿರುವಂತಹ ಒಂದು ದೊಡ್ಡ ವಿಷಯ ಅಂದ್ರೆ ನಮ್ಮ ಜೀವನದಲ್ಲಿ ನಾವ್ ಈಗ್ಲೂ ಫಾಲೋ ಮಾಡ್ತಾ ಇರೋದು ಇದೆ. ನಮ್ಗಿಲ್ಲ ಅಂದ್ರೂ ಇನ್ನೊಬ್ರಿಗೆ ನಾವು ಹೊಟ್ಟೆ ತುಂಬಾ ಊಟ ಹಾಕಿ ಅವ್ರನ್ನ ಚೆನ್ನಾಗಿ ನೋಡಿ ಮನೆಗೆ ಏನೇ ಒಂದು ವಿಷಯಕ್ಕೆ ಬಂದಿದ್ರು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಸತ್ಕಾರ ಮಾಡ್ಬೇಕು. ಇದೆಲ್ಲ ಏನಕ್ಕೆ ನಾನು ವಿಷಯ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಯಾರು ಬೆನ್ನೆಲುಬಾಗಿ ಕಷ್ಟದಲ್ಲಿ ಇರೋದಿಲ್ಲ. ಸುಖದಲ್ಲಿದ್ದಾಗ ಅರೆ ನಮ್ಮನ್ ಕರೆದಿಲ್ವಲ್ಲ, ಓ ನೀವ್ ಹೋಗಿದ್ರಾ ಅಂತ ಕೇಳ್ತಾರೆ. ಅದೇ ರೀತಿ ಕಷ್ಟದಲ್ಲಿದ್ದಾಗ ಈ ತರ ಆಯ್ತಾ, ಹೋಗ್ಬೇಕಾ, ಅಯ್ಯೋ ಹರಡೋ ಕಾಯಿಲೆ ಇರಬೇಕು, ಏನಕ್ಕೆ ಹೋಗ್ಬೇಕು, ಸರಿ ಯಾರ್ದಾದ್ರೂ ಮುಖಾಂತರ ತಿಳ್ಕೊಂಡ್ರೆ ಆಯ್ತು ಹೆಂಗಿದ್ದಾರೆ ಅಂತ. ಈ ರೀತಿ ಹಿಂದೆ ಹೊಡೆಯೋದು ತುಂಬಾ ಜನ ಇದ್ದಾರೆ ಈಗಿನ ಒಂದು ಟೈಮ್ ಅಲ್ಲಿ, ಸಿಚುವೇಶನ್ ಅಲ್ಲಿ. ಅದೇ ರೀತಿ ನಮ್ಗೆ ಯಾರೂ ಸಪೋರ್ಟ್ ಇಲ್ಲ. ಸೊ ಈ ವಿಡಿಯೋ ಮುಖಾಂತರ ನೋಡ್ಬೋದು, ಕೆಲವೊಬ್ರು ಗೊತ್ತಿರೋರೇ ವಿಡಿಯೋ ನೋಡ್ತಿರ್ಬೋದು. ಸೊ ನಾನು ಯಾರಿಗೂ ಇಂಡೈರೆಕ್ಟ್ ಆಗಿ ಹೇಳ್ತಲ್ಲ, ನಮ್ಮ ಒಂದು ಸಿಚುವೇಶನ್ ಪ್ರೆಸೆಂಟ್ ಎಷ್ಟು ಸ್ಟೇಬಲ್ ಆಗಿದೆ, ಯಾವ ರೀತಿ ನಾವು ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಇದೀವಿ ಅನ್ನೋದನ್ನ ಅಷ್ಟೇ ಶೇರ್ ಮಾಡ್ತಾ ಇದ್ವಿ. ಸೊ ವಿಷಯಕ್ಕೆ ಬರೋದಾದ್ರೆ, ಅಪ್ಪಂಗೆ 70+ ಏಜ್ ಆಗಿದೆ. ಅದರಲ್ಲೂ ಅಪ್ಪ ಅಮ್ಮ ಇಬ್ಬರೇ ಊರಲ್ಲಿ ಇರೋದು. ಸೊ ನಾವು 3 ಜನಗೂ ಮದ್ವೆ ಆಗಿದೆ. ಸೊ ಎಲ್ಲರೂ ತುಂಬಾ ದೂರದಲ್ಲೇ ಇದ್ವಿ ಅಂತ ಹೇಳ್ಬೋದು. ಸೊ ದೊಡ್ಡಕ್ಕ ಹತ್ರದಲ್ಲಿದ್ರು ಕೂಡ ಅವಳಿಗೂ ಫ್ಯಾಮಿಲಿ ಒಂದಷ್ಟು ಕೆಲಸಗಳು ಅದು ಇದು ಎಲ್ಲ ಇರುತ್ತಲ್ವಾ. ಸೊ ಎಲ್ಲ ಟೈಮಲ್ಲೂ ಹೋಗಲ್ಲ. ಏನಾದ್ರೂ ಸಂದರ್ಭಗಳಲ್ಲಿ ಸಹಜವಾಗಿ ಹೋಗ್ತಿರ್ತೀವಿ, ತಿಂಗಳಿಗೆ 1-2 ಸಲ 3 ಸಲ ಅಂತ. ಇದೇ ರೀತಿ ನಾನು ಒಂದು 4 ತಿಂಗಳ ಹಿಂದೆ ಊರ್ಗೋಗಿದ್ದೆ. ಊರ್ಗೋದಾಗ ಅಪ್ಪ ನನ್ನ ಜೊತೆ ಚೆನ್ನಾಗೇ ಮಾತಾಡಿದ್ರು. ಅಂದ್ರೆ ಸಂಡೇ ಸಂಜೆ ಸ್ವಾತಿ ಅವರ ಅಮ್ಮ ತೀರೋದಾಗ, ಸುಮಾ ಆಂಟಿ ತೀರೋದಾಗ ಆ ದಿನ ನಾನು ಊರ್ಗೋಗಿದ್ದೆ. ಸೊ ಎಲ್ಲ ಕಾರ್ಯಗಳನ್ನ ಮುಗಿಸ್ಕೊಂಡು ಮನೆಗೆ ಬಂದೆ. ಸರಿ ಅಪ್ಪ ಹೋಗಿ ಬರ್ತೀವಿ ಅಂತ ಹೇಳಿ ನಾವು ಮನೆಗೆ ಹಿಂತಿರುಗಿದ್ವಿ. ಆ ದಿನ ಕೂಡ ನಮ್ಮಪ್ಪ ಶೇರ್ ಮಾಡ್ಲಿಲ್ಲ. ಸೊ ನೆಕ್ಸ್ಟ್ ಡೇ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ, ಅಂದ್ರೆ ಡೆಂಟಿಸ್ಟ್ ಹತ್ರ ಹೋಗ್ತೀನಿ. ಇಲ್ಲಿಂದಾನೇ ಶುರು ಮಾಡ್ತೀನಿ. ವಿಷಯ ಏನು ಅಂತ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಆಸ್ ಎ ಡೆಂಟಿಸ್ಟ್ ಆಗಿ, ಒಬ್ಬ ಡೆಂಟಿಸ್ಟ್ ಡಾಕ್ಟರ್ ಆಗಿ 70+ 70 ವರ್ಷ ವಯಸ್ಸಿನವರಿಗೆ ಶುಗರ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ದೇನೆ ಒಂದೇ ಬಾರಿಗೆ 5 ಹಲ್ಲನ್ನ ಕಿತ್ತಾಕ್ತಾರ? 5 ಹಲ್ಲನ್ನ ಒಂದೇ ಸಲಿಗೆ ಕಿತ್ತಾಕ್ತಾರ? ಸೊ ಇವ್ರು ಮಾಡುವಂತಹ ಘನ ಕಾರ್ಯ ಇದೇನಾ ಹೇಳಿ. ಸೊ ನಮ್ಮಪ್ಪ ನಮ್ಗೆ ಒಂದು ದೊಡ್ಡ ಮೋಸ ಅಂದ್ರೆ ಇದೇನೆ ಮಾಡಿದ್ದು. ಅವ್ರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಫಸ್ಟ್ ಬಿಗಿನಿಂಗ್ ಸ್ಟೇಜ್ ಇಲ್ಲೇ ಶುರುವಾಗಿದ್ದು. ನಮಗೆ ಯಾರಿಗೂ ಇನ್ಫಾರ್ಮ್ ಮಾಡದೆ ಹಲ್ಲು ಕೆಲವೊಂದು ಅಲ್ಲಾಡ್ತಾ ಇತ್ತು. ಅದು ಊಟ ತಿನ್ಬೇಕಾದ್ರೆಲ್ಲ ತೊಂದರೆ ಆಗ್ತಾ ಇತ್ತು. ನಾನು ಕೀಳಿಸ್ಬೇಕಮ್ಮ, ಯಾಕಂದ್ರೆ ಹೊಸ ಹಲ್ಲು ಕಟ್ಟಿಸ್ಕೋಬಹುದು ಅನ್ನೋ ಒಂದು ಭರವಸೆಲಿ ಇತ್ತು. ಯಾಕಂದ್ರೆ ಕೆಲವೊಬ್ರನ್ನೆಲ್ಲ ಕೇಳಿದ್ರು, ಅದ್ರ ಬಗ್ಗೆ ವಿಚಾರಿಸಿದ್ರು, ಏನು ತೊಂದರೆ ಇಲ್ಲಪ್ಪ ಅಂತ ಹೇಳಿದ್ರು. ಬಟ್ ನಮ್ಮಪ್ಪ ಸರ್ಜಾಪುರದಲ್ಲಿರುವಂತಹ ಒಂದು ಡೆಂಟಿಸ್ಟ್ ಹಾಸ್ಪಿಟಲ್ಗೆ ಬಂದಿದ್ದಾರೆ, ಒಬ್ಬರೇ ಬಸ್ ಎಕ್ಕಿ.
ಬಂದು ಅನಸ್ತೇಶಿಯಾ ತಗೊಂಡು ಒಂದೇ ಸಲಿಗೆ ಒಂದೇ ಕನ್ಸಲ್ಟೇಷನ್ ಅಲ್ಲಿ 5 ಹಲ್ಲನ್ನ ಕಿತ್ತಾಕಿ ಕಳಿಸ್ತಾರೆ. ಬಲಗಡೆ 3, ಎಡಗಡೆ 2. ಸೊ ಅಷ್ಟು ಸ್ಟ್ರಾಂಗ್ ಅನಸ್ತೇಶಿಯಾ ಕೊಟ್ಟಿರ್ಬೇಕಾದ್ರೆ ಡಾಕ್ಟರ್ ಒಂದು ಸಜೆಸ್ಟ್ ಮಾಡ್ಬೋದು. ನನ್ನ ಸೆಕೆಂಡ್ ಅಕ್ಕ ಇರೋದು ಸರ್ಜಾಪುರದಲ್ಲೇನೆ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅವ್ರ ಮನೆಗೆ ಹೋಗ್ಬೋದಾಗಿತ್ತು, ಅಪ್ಪ ಹೋಗ್ಲಿಲ್ಲ. ಓಕೆ, ಮನೆಗೆ ಹೋಗಿನೇ ರೆಸ್ಟ್ ಮಾಡೋಣ ಅಂತ ಹೇಳಿ ಹೋಗಿದ್ದಾರೆ. ಫುಲ್ ಡೇ, ಮಂಡೇ ಫುಲ್ ಡೇ ಹಾಸ್ಪಿಟಲ್ ಅಲ್ಲೇನೆ ಕನ್ಸಲ್ಟೇಷನ್ ಆಗಿದೆ, ಅಲ್ಲೂ ಕಿತ್ತಾಕ್ಸಿದ್ದಾರೆ, ಮನೆಗೆ ಹೋಗಿದ್ದಾರೆ. ಟ್ಯೂಸ್ಡೇ ಮಾರ್ನಿಂಗ್ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗಿದೆ. ಬಲಗಡೆಯಿಂದ ಈ 2 ಬೆರಳುಗಳು, ಬಲಗಡೆ ಕೈಯಲ್ಲಿ ಈ 2 ಬೆರಳುಗಳು ಯಾವುದೇ ರೀತಿ ಹೋಲ್ಡ್ ಮಾಡಕ್ಕಾಗಲ್ಲ, ಕಂಪ್ಲೀಟ್ ನಿಶಕ್ತಿ ಆಗಿರುತ್ತೆ. ಸೊ ಈ ರೀತಿ ನಿಶಕ್ತಿ ಆದಾಗ ಏನಾಗುತ್ತೆ, ನಮಗೆ ನಮ್ಮ ಫ್ಯಾಮಿಲಿ ಇಡೀ ಎಂಟೈರ್ ನಮ್ಮ ವಂಶದಲ್ಲೇ ಫ್ಯಾಮಿಲಿನ ಅಂತ ಹೇಳ್ಬೋದು, ಈ ತರ ಡಿಸೀಸ್ ಯಾರಿಗೂ ಇದ್ದಿಲ್ಲ. ಸೊ ಇದು ಫಸ್ಟ್. ಸೊ ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಏನು ಅಂತ. ಮೇ ಬಿ ನರ ವೀಕ್ ಆಗಿರುತ್ತೆ, ಓಕೆ ನ್ಯೂರಾಲಜಿಸ್ಟ್ ನ ಕನ್ಸಲ್ಟ್ ಮಾಡೋಣ, ಇಲ್ಲ ಆರ್ಥೋಪೆಟಿಕ್ ನ ಕನ್ಸಲ್ಟ್ ಮಾಡೋಣ ಅಂತ ಈ ತರ ಗೊಂದಲದಲ್ಲೇ ಇತ್ತು. ಸೊ ಅಮ್ಮ ದಿಢೀರಂತ ಕಾಲ್ ಮಾಡಿದಾಗ ಓಕೆ ನಾವು ಬರ್ತೀವಿ, ತೋರಿಸ್ತೀವಿ, ಏನಾದ್ರೂ ಶುಗರ್ ಹೆಚ್ಚು ಕಮ್ಮಿ BP ಆಗಿರ್ಬೋದು ಅಂತ ಹೇಳಿ. ಅಪ್ಪ ರೆಗ್ಯುಲರ್ ಡಯಾಬಿಟಿಷಿಯನ್ ಕನ್ಸಲ್ಟ್ ಇದ್ರು, ಎವ್ರಿ ಡೇ ಅವರು ವಿತೌಟ್ ಮಿಸ್ ಮಾಡ್ತಾ ಇರ್ಲಿಲ್ಲ ಶುಗರ್ ಅಂಡ್ BP ಟ್ಯಾಬ್ಲೆಟ್ ತಗೊಳ್ಳೋದು. ಫೈನ್. ಅದಾದ್ಮೇಲೆ ರಿಯಾಕ್ಟ್ ಆಗುತ್ತೆ, ನಾವು ಇಮಿಡಿಯೇಟ್ಲಿ ಯಾವ ರೀತಿ ಏನು ಅಂತೆಲ್ಲ ವಿಷಯ ತಿಳ್ಕೊತೀವಿ, ಡೆಂಟಿಸ್ಟ್ಗೆ ಕಾಲ್ ಮಾಡ್ತೀವಿ. ಅವ್ರು ಹೇಳ್ತಾರೆ ಇಲ್ಲ ಎಲ್ಲ ನಾರ್ಮಲ್ ಆಗಿತ್ತು, ಸೊ ಹಾಗಾಗಿ ಕಿತ್ತಾಕ್ಸದೆ, ಏನೂ ತೊಂದರೆ ಇಲ್ಲ, ಅದು ಸ್ವಲ್ಪ ನರ ವೀಕ್ ಆಗಿರುತ್ತೆ, ಹಾಗಾಗಿ ಅವ್ರಿಗೆ ನಿಶಕ್ತಿ ಆಗಿರುತ್ತೆ ಅಷ್ಟೇ ಅಂತ ಹೇಳಿದ್ರು. ಸರಿ ಓಕೆ ಡಾಕ್ಟರ್ ಹೇಳ್ತಾ ಇದಾರಲ್ಲ ಅಂತ ಹೇಳಿ ತಾಳ್ಮೆಯಿಂದ ಇದ್ದು, ಸೊ ನೆಕ್ಸ್ಟ್ ಯಾವಾಗ ಸರ್ ಕೆನಲ್ ರೂಟ್ ಕೆನಲ್ ಎಲ್ಲ ಮಾಡಿ ಹಲ್ಲೆಲ್ಲ ಹಾಕ್ಸ್ಬೋದಾ ಅಂತ ಹೇಳಿ ನಾವು ತಾಳ್ಮೆಯಿಂದನೇ ಆ ಒಂದು ಪ್ರೋಸೆಸ್ ಅನ್ನ ಕಂಟಿನ್ಯೂ ಮಾಡಿದ್ವಿ. ಸೊ ಒನ್ ಡೇ ಮತ್ತೆ ಕರ್ಕೊಂಡು ಬಂದ್ವಿ. 1 ವಾರ ಆದ್ಮೇಲೆ ಅನಸ್ತೇಶಿಯಾ ಕೊಟ್ಟು 1 ವಾರಕ್ಕೇನೆ ಮತ್ತೆ ನಾವು ಡೆಂಟಿಸ್ಟ್ ಹತ್ರ ಬಂದ್ವಿ ರೂಟ್ ಕೆನಲ್ ಮಾಡ್ಸೋಣ ಅಂತ. ಸೊ ಅವಾಗ್ಲೂ ಕೂಡ ನಾವು ಡೆಂಟಿಸ್ಟ್ ಸಲುವಾಗಿ ಅಪ್ಪ ಪೇ ಮಾಡಿರೋದು 25,000. ಇಲ್ಲಿಂದಾನೇ ಪ್ರೈಸ್ ಸಮೇತ ಹೇಳ್ತೀನಿ. ಸೊ 25,000 ಅಪ್ಪ ಪೇ ಮಾಡಿದ್ದಾರೆ ಡೆಂಟಿಸ್ಟ್ಗೆ, ಅವರ ಒಂದು ಆರೋಗ್ಯ ಸಲುವಾಗಿ. ಯಾವಾಗ್ಲೂ ಒಂದು 500 ರೂಪಾಯಿ ಮುಗ್ದೋಗ್ತಾ ಇದ್ದಂತ ಅವ್ರ ಆರೋಗ್ಯದ ಸ್ಥಿತಿ, ಎವ್ರಿ ಮಂತ್ ಏನಾದ್ರೂ ಜ್ವರ ಬಂದಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ರು, ಈಗ ಡೆಂಟಿಸ್ಟ್ ಹತ್ರ ಹೋಗಿ ಇಷ್ಟು ಫಸ್ಟ್ ಟೈಮ್ಗೆ 25,000 ಕ್ಲಿಯರ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಈ ರೀತಿ ತೊಂದರೆ ಆದ್ಮೇಲೆ ಆದ್ರೂ ನಮ್ಗೆಲ್ಲ ಸಮಾಧಾನ ಇದ್ರೆ, ಯಾಕಪ್ಪ ಈ 2 ಬೆರಳೆ ಈ ತರ ಆಗ್ತದೆ, ಊಟ ಕೂಡ ತಾನಾಗಿ ಸ್ವತಃ ತಿನ್ನಕ್ ಆಗ್ತಾ ಇಲ್ಲ ಅನ್ನೋದೇ ನಮ್ಮ ಮನ್ಸಿಗೆ ಒಂಥರ ಹಿಂಸೆ ಆಗ್ತಾ ಇತ್ತು. ನಂಬಲ್ಲ ನೀವು, ನಮ್ಮಪ್ಪನ ನಾವ್ ಯಾವಾಗೆಲ್ಲ ಹೋಗಿ ಕಾಲ್ ಮಾಡಿ, ಎವ್ರಿ ಡೇ ಕಾಲ್ ಮಾಡಿ ಮಾತಾಡಿಸಿ ಊರ್ಗೋಗಿ ಬಂದಾಗ ಎಲ್ಲಾನು ನಮ್ಗೆ ಮನೇಲಿ ಇಲ್ಲಿ ನೆಮ್ಮದಿಯಾಗಿರೋದಕ್ಕೆ ಆಗ್ತಾ ಇರ್ಲಿಲ್ಲ. ಒಂದೇ ಪ್ರಶ್ನೆ ಕೇಳ್ತಾ ಇದ್ದಿದ್ದು, ಓಕೆ ನಿಮ್ಮ ಅಪ್ಪ ಆರೋಗ್ಯವಾಗಿರ್ತಾರೆ, ಊಟ ಮಾಡು. ಯಾವ್ದಾದ್ರು ಒಂದು ರೀಲ್ಸ್ ನಮ್ಮ ಸಿಚುವೇಶನ್ ರಿಲೇಟೆಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಡ್ತು ಅಂತಂದ್ರೆ ಡೈಲಿ ಆಡು ನಮ್ಗೆ, ನಮ್ಮ ಅಪ್ಪದು ಆರೋಗ್ಯ ಈ ತರ ಆಗಿದೆ. ಆದ್ಮೇಲೆ ನಮ್ಗೆ ಯಾಕೋ ಓಕೆ ಇದು ಹಲ್ಲು ಹಾಕ್ಸ್ಬಿಟ್ರು ಕೂಡ ಯಾಕೋ ಸರಿ ಹೋಗೋ ತರ ಅನ್ನಿಸ್ತಾ ಇಲ್ಲ, ಏನಾದ್ರೂ ಸ್ವಲ್ಪ ಸ್ಟ್ರೋಕ್ ಇರ್ಬೋದಾ ಅಂತ ಅವಾಗ ನಮ್ಗೆ ಆ ಒಂದು ನಿಜವಾದ ಸಂಗತಿ ಗೊತ್ತಾಗ್ತಾ ಹೋಯ್ತು. ಅವಾಗ ಕೆಲವೊಬ್ರೆಲ್ಲ ಹೇಳ್ತಾ ಹೋದ್ರು, ಏನ್ ಹಾಸ್ಪಿಟಲ್ಗೆಲ್ಲ ಹೋಗ್ಬೇಡಿ, ಆ ತರದೆಲ್ಲ ಏನೂ ಇಲ್ಲ, ನೀವು ಪಳಂನರಿಗೆ ಹೋಗಿ. ಯಾರೆಲ್ಲ ನಿಮ್ಗೆ ಗೊತ್ತಿರುತ್ತೆ, ನಾನು ಆಲ್ರೆಡಿ ಈ ಒಂದು ಬ್ಲಾಗ್ ಅಲ್ಲಿ ಶೇರ್ ಮಾಡಿದೀನಿ, ಅಪ್ಪನ ಏನಕ್ಕೆ ಕರ್ಕೊಂಡು ಹೋಗಿದೀವಿ ಅಂತ ನಾನು ಆವಾಗಲೇ ಹೇಳಿದ್ದೆ. ಅಪ್ಪಂಗೆ ಡೀಟೇಲ್ ಆಗಿ ಏನಾಯ್ತು ಶೇರ್ ಮಾಡ್ತೀನಿ ಅಂತ. ನೋಡಿ ಇವಾಗ ಇಷ್ಟು ದೊಡ್ಡದಾದ್ಮೇಲೆ ಶೇರ್ ಮಾಡುವಂತಹ ಸಂದರ್ಭ ಬಂತೇನೋ ಗೊತ್ತಿಲ್ಲ. ಸೊ ಬಂದಿದೆ, ಶೇರ್ ಮಾಡ್ತೀನಿ. ಇನ್ನು ಯಾರೆಲ್ಲ ಈ ತರ ನಮ್ ಸಿಚುವೇಶನ್ಸ್ ನ ಹ್ಯಾಂಡಲ್ ಮಾಡ್ಬಿಡ್ತೀರಾ ಎಚ್ಚೆತ್ಕೊಳ್ಳಿ ಆಯ್ತಾ, ಈ ಒಂದು ವಿಡಿಯೋ ಮುಖಾಂತರ ಅಟ್ಲೀಸ್ಟ್. ಸೊ ನಾವು ಹೋದ್ವಿ ಪಳಂನರಿಗೆ, ಅಲ್ಲಿ ತುಂಬಾ ಪತ್ತೆ. ಅಪ್ಪ ನಂತರನೇ ಫುಡ್ಡಿ ಜಾಸ್ತಿ ಚೆನ್ನಾಗಿ ರುಚಿಯಾಗಿ ತಿಂತಾರೆ, ಅಪ್ಪ ಆ ಪತ್ತೆನೆಲ್ಲ ಇರ್ಲಿಲ್ಲ. ಸೊ ಅದು ಅಲ್ಲಿಗೆ ಡ್ರಾಪ್ ಆಯ್ತು. 1.5 ಮಂತ್ ನಾವು ಇದೇ ರೀತಿ ಕೇರ್ಲೆಸ್ ಆಗಿ ಇದ್ಬಿಟ್ವಿ. ಓಕೆ ಅಪ್ಪಗೆ ಸರಿ ಹೋಗುತ್ತೆ, ಯಾವ್ದಾದ್ರು ತೈಲ ಹಾಕೋಣ, ನೀಲಗಿರಿ ತೈಲ ಹಾಕೋಣ, ಅಲ್ಲಿ ಕರ್ಕೊಂಡು ಹೋಗೋಣ, ಇಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ತುಂಬಾ ವಾರಗಳು, 2 ತಿಂಗಳು ನಾವು ಇದ್ರಲ್ಲೇ ಕಳೆದ್ಬಿಟ್ವಿ. ಕ್ರಮೇಣ ಒಂದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಅಪ್ಪಗೆ ಸ್ವಲ್ಪ ಶುಗರ್ ಲೋ ಆಗುತ್ತೆ, ಅದಾದ್ಮೇಲೆ BP ಕೂಡ ಲೋ ಆಗುತ್ತೆ. ಅಮ್ಮ ಅಪ್ಪ ಇಬ್ಬರೇ ಮನೇಲಿ ಇರ್ತಾರೆ. ಈಗ ಒಂದು 20-30 ದಿನದಿಂದ ನಡೆದ ಘಟನೆಯಿಂದ ಶುರು ಮಾಡ್ತೀನಿ. ಅಪ್ಪ ಅಮ್ಮ ಇಬ್ರು ಮನೇಲೇ ಇರ್ತಾರೆ. ಸೊ ಅಪ್ಪ ನನ್ಗೆ ಹೇಳ್ತಾ ಇದ್ರು, ಈ ಅಪೋಲೋಗ್ ಹೋಗೋಣ, ಅಲ್ಲಿ ಚೆನ್ನಾಗಿ ನೋಡ್ತಾರಂತೆ, ನ್ಯೂರಾಲಜಿಸ್ಟು, ನರಗಳಿಗೆ ಎಲ್ಲ. ಆದ್ರೆ ಅಪ್ಪನಿಗೆ ಫ್ರೆಂಡ್ ಸರ್ಕಲ್ಸ್ ಜಾಸ್ತಿ. ಅಪ್ಪ ಸ್ವಲ್ಪ ಹೇಳೋರ್ ಮಾತು ಕೇಳೋದು ಜಾಸ್ತಿ. ಓಕೆ ಈ ಹಾಸ್ಪಿಟಲ್ಗೆ ಹೋಗೋಣ, ಕಾನ್ಸ್ಟೆಂಟ್ ಡಿಸಿಷನ್ ನಮ್ಮಪ್ಪ ತಗೋತಾ ಇರ್ಲಿಲ್ಲ. ಅವ್ರೆಲ್ಲ ಫ್ರೆಂಡ್ಸ್ ಏನ್ ಹೇಳೋರು ಅದನ್ನ ನಮ್ಗೆ ಹೇಳೋರು, ಈ ಹಾಸ್ಪಿಟಲ್ ಚೆನ್ನಾಗಿದೆ ಅಂತೆ, ಹೋಗೋಣ, ಕರ್ಕೊಂಡು ಹೋಗ್ತೀರಾ, ಬಾಮ್ಮ ಅಂತ ಕರೀತಾ ಇದ್ರು. ನಾನು ನನ್ನ ಫ್ರೆಂಡ್ ಸರ್ಕಲ್ಸ್ ಅಲ್ಲಿ ಕೇಳ್ತಾ ಇದ್ದೆ, ಓಕೆ ಯಾವ ಹಾಸ್ಪಿಟಲ್ ಚೆನ್ನಾಗಿರುತ್ತೆ, ಏನಾದ್ರು ಸಜೆಸ್ಟ್ ಮಾಡ್ತೀರಾ, ಈ ತರ ಆಗಿದೆ ಅಂತ. ಸಿಚುವೇಶನ್ ನ ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲೇನ್ ಮಾಡಿದೀನಿ ನಾನು ಹೇಳ್ಬೇಕು ಅಂದ್ರೆ. ಸೊ ಎಲ್ರು ಒಂದೊಂದು ಹಾಸ್ಪಿಟಲ್ ನ ಸಜೆಸ್ಟ್ ಮಾಡ್ತಾ ಇದ್ರು. ಸೊ ನಮಗೂ ಒಂದು ಟೈಮ್ ಅಂತ ಬರ್ಬೇಕಲ್ವಾ, ಅದು ಎಚ್ಚೆತ್ಕೊಳ್ಳೋಕ್ಕಿಂತ ತಪ್ಪಾಗುತ್ತೆ ಹೇಳ್ಬೇಕು ಅಂತಂದ್ರೆ, ಚೆನ್ನಾಗಿ ಒಂದು ಹೊಡೆತ ತಿನ್ನೋದಕ್ಕೆ ಒಂದು ದಿನ ಬರ್ಬೇಕಲ್ವಾ ನಮ್ಗೆ. ಆ ತರ ಒಂದು ದಿನ ನಮ್ಗೆ ಬಂತು. ಅಮ್ಮ ಬೆಳಗ್ಗೆ ಒಂದು 6 ಗಂಟೆಗೆ ಕಾಲ್ ಮಾಡ್ತಾರೆ, ನಿಮ್ಮಪ್ಪ ಏನೂ ಮಾತಾಡ್ತಾ ಇಲ್ಲ, ಫುಲ್ಲು ನಿಶಕ್ತಿ ಆಗ್ಬಿಟ್ಟಿದ್ದಾರೆ ಅಂತ. ಆವಾಗ ಗೊತ್ತಾಯ್ತು ನಮ್ಗೆ ಸ್ಟ್ರೋಕು ಸೆಕೆಂಡ್ ಟೈಮ್ ಸ್ಟ್ರಾಂಗ್ ಆಗಿ ಹೊಡೆದಿದೆ ಅಂತ. ಯಾರು ಗೊತ್ತಾಗುತ್ತೆ, ಇದರ ಸಿಂಪ್ಟಮ್ಸ್ ಎಲ್ಲ ನಮ್ಗೆ ಏನೂ ಗೊತ್ತಿಲ್ಲ. ಇವಾಗಿನ ಕಾಲದಲ್ಲಿ ನಮ್ಗೆ ಏನೇ ಡಿಸೀಸ್ ಬಂದ್ರು ನಾವು ಗೂಗಲ್ ಅಲ್ಲಿ ಏನಪ್ಪ ಸಿಂಪ್ಟಮ್ಸ್ ಅಂತ ಸರ್ಚ್ ಮಾಡ್ತೀನಿ. ಇವೊಂದು ನಮ್ಗೆ ಲೆಫ್ಟ್ ಸೈಡ್ ಏನೇ ಬಂದ್ರು ಇವಾಗಿನ ಸಿಚುವೇಶನ್ ಅಲ್ಲಿ ಅಬ್ಬಾ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ನಾವು ಗೂಗಲ್ ಅಲ್ಲಿ ಸಿಂಪ್ಟಮ್ಸ್ ಅನ್ನ ಸರ್ಚ್ ಮಾಡ್ತೀವಿ. ಆ ತರನಾದ್ರೂ ಅಟ್ಲೀಸ್ಟ್ ನಾವು ಮಾಡ್ಬೋದಾಗಿತ್ತಲ್ಲ, ನಾವೇನು ಮಾಡ್ಲಿಲ್ಲ. ಇಷ್ಟು ಸೀರಿಯಸ್ ಆಗಿ ಅದು ಅಟ್ಯಾಕ್ ಆಗೋವರೆಗೂ ನಾವು ಬಿಟ್ಬಿಟ್ಟಿದ್ವಿ.
ಓಕೆ, ತಪ್ಪು ಮನುಷ್ಯ ಮಾಡದೆ ಮರ ಮಾಡಲ್ಲ, ಮನುಷ್ಯ ತಪ್ಪು ಮಾಡೋದು ಸಹಜ. ಬಟ್ ಇಷ್ಟು ದೊಡ್ಡದಾಗಿ ಹೊಡ್ತಾ ನಮ್ಮ ಮಿಸ್ಟೇಕ್ ಇಂದನೇ ಅಂತ ಅನ್ಕೊಳ್ಳೋಣ, ಆಯ್ತಾ? ನಮ್ಮ ಮಿಸ್ಟೇಕ್ ಇಂದನೇ ಅನ್ಕೊಳ್ಳೋಣ. ಅದಾದ್ಮೇಲೆ ಅಪ್ಪಗೆ ಸೀರಿಯಸ್ ಆಗುತ್ತೆ. ನಾನು ಇಲ್ಲಿಂದ ದಿಢೀರ್ ಅಂತ ಬುಧವಾರ ಲಡ್ಡು ಬರ್ತಡೇ ಮುಗ್ದಿದ ತಕ್ಷಣನೇ ಇಲ್ಲಿಂದ ನಾನು ಹೋಗ್ತೀನಿ. ಅಪ್ಪನ ನೋಡಿದ್ದು ಆ ಒಂದು ಅವ್ರು ಇದ್ದಿದ್ದಂತಹ ಸಿಚುವೇಶನ್ನು ನಾವು ಯಾರು ಊಹೆ ಮಾಡ್ಕೊಳ್ಳಲ್ಲ. ಅಷ್ಟು ಬ್ಯಾಡ್ ಆಗಿದ್ರು. ಬಾಯಿಂದ ನೀರ್ ಸೋರ್ತಾ ಇದೆ. ನಮ್ಮ ಅಕ್ಕಪಕ್ಕ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದು ಅವ್ರನ್ನ ಹೋಲ್ಡ್ ಮಾಡ್ತಾ ಇದಾರೆ. ಇವೊಂದು ಅವ್ರಿಗೆ ಅವರಾಗೆ ಹೋಗಿ ಅವ್ರ ಯೂರಿನ್ ಸಹ ಪಾಸ್ ಮಾಡಕ್ ಆಗ್ತಿಲ್ಲ. ಮನೇಲಿ ಕೆಲವೊಬ್ರೆಲ್ಲ ಜನಗಳಿದ್ದಾರೆ. ಏನಾಗ್ಬೇಕು ನಮ್ಗೆ? ನಾವು ಹೆಣ್ಮಕ್ಳು ನಮ್ಮಪ್ಪನ ಈ ರೀತಿ ಪರಿಸ್ಥಿತಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಹೋಗಿ ಒಂದು 20 ನಿಮಿಷ ಹತ್ತಿದ್ದೀನಿ ನಾನು. 20 ನಿಮಿಷ ಹತ್ತು. ಇವಾಗಲೂ ಕೂಡ ನನ್ನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಅಳ್ತಾ ಇಲ್ಲ. ಸ್ಟ್ರಾಂಗ್ ಆಗಿ ವಿಷಯ ಏನಿದೆ ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾವು 10 ತುಂಬಾ ವೀಕ್ ಆಗಿ ನಮ್ಗೆ ಸಾಕಾಗ್ಬಿಟ್ಟಿದೆ. ನಮ್ಮ ಅಪ್ಪನ ನಾವು ಇನ್ನೂ ಈಗ ಪಾಸಿಟಿವ್ ವೈಬ್ ಅಲ್ಲೇ ನೋಡ್ಬೇಕು. ಅವ್ರು ಆರೋಗ್ಯವಾಗಿ ಚೇತರಿಸ್ಕೊಂಡು ಗುಣವಾಗಿ ಚೆನ್ನಾಗಾಗ್ಬೇಕು, ಅಷ್ಟೇ ಈಗ ನಾವಿರೋದು. ಆಗ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ, ನೀನೇ ಈ ತರ ಸ್ಟ್ರಾಂಗ್ ಆಗಿರ್ಬೇಕು, ಮನೇಲಿ ನೀನೇ ಇಷ್ಟು ಭಯ ಬಿದ್ರೆ ಹೆಂಗೆ, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗು ಅಂತ. ನನಗೆ ಅವಾಗ ತಕ್ಷಣ ಥಾಟ್ ಬಂದಿದ್ದೇನು ಅಂತ ಹೇಳಿದ್ರೆ, ಅಪೋಲೋಗೆ ಅಪ್ಪ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ರಲ್ಲ. ಸೊ ಓಕೆ, ವೈ ನಾಟ್ ಅಪ್ಪನ ಅಪೋಲೋಗೆ ಕರ್ಕೊಂಡು ಹೋಗ್ಬಾರ್ದು ಅಂತ. ಸೊ ನಾವೇನ್ ಮಾಡಿದ್ವಿ, ದಿಢೀರ್ ಅಂತ ಅಪ್ಪನ ಅಪೋಲೋಗೆ ಕರ್ಕೊಂಡು ಹೋಗ್ಬಿಟ್ವಿ. ಅದು ನಾನು ಆಟೋ ಬುಕ್ ಮಾಡಿನೇ ಕರ್ಕೊಂಡು ಹೋಗಿದ್ದೀನಿ. ನನ್ಗೆ ಆ ಟೈಮಲ್ಲಿ ಕ್ಯಾಬ್ ಕೂಡ ಸಿಗ್ಲಿಲ್ಲ. ಇದೆಲ್ಲ ಸಣ್ಣ ಪುಟ್ಟ ಇದನ್ನೆಲ್ಲ ಶೇರ್ ಮಾಡ್ಕೋಬೇಕಂತ ಅನ್ಸ್ಬೋದು, ಬಟ್ ಆಗಿದ್ದ ಸಂದರ್ಭನ ನಾನು ವಿವರಿಸ್ತಾ ಇದ್ದೀನಿ ಅಷ್ಟೇ. ಇಷ್ಟ ಇಲ್ದಿರೋರು ಸ್ಕಿಪ್ ಮಾಡ್ಬೋದು, ಆಯ್ತಾ? ಬಟ್ ನಮ್ಮ ಒಂದು ನೋವನ್ನ ನಾನು ಹಂಚ್ಕೋತಾ ಇದ್ದೀನಿ ಅಂತ ಕೂಡ ಹೇಳ್ಬೋದು. ನಮ್ಮ ಒಂದು ಸ್ಪಷ್ಟವಾಗಿ ನಮ್ಮ ಕನ್ನಡದಲ್ಲಿ ಹೇಳೋ ಹಾಗಿದ್ರೆ, ಆಯ್ತಾ? ನಾವು ಅಪೋಲೋಗೆ ಹೋಗ್ತೀವಿ. ಬ್ಲಾಂಕ್, ಕಂಪ್ಲೀಟ್ಲಿ ಬ್ಲಾಂಕ್. ನಾವು ಎಷ್ಟು ಬ್ಲಾಂಕ್ ಅಂತಂದ್ರೆ ಹಾಸ್ಪಿಟಲ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ನಾವು ಹೋಗಿದ್ದು ಡೈರೆಕ್ಟ್ ಎಮರ್ಜೆನ್ಸಿ ವಾರ್ಡ್ಗೆ. ಬೈ ಗಾಡ್ ಗ್ರೇಸ್, ನಮ್ ಲಕ್ಕು, ನಮ್ಮ ಒಂದು ಬಾಡಿಗೆ ಮನೆಯವರೇ ಅಂತ ಹೇಳ್ಬೋದು, ಒಂದು ಆಂಟಿ. ಅವ್ರು ನಮಗೆ ತುಂಬಾ ಸಪೋರ್ಟಿವ್ ಇದ್ದಾರೆ. ಸೊ ಈ ಕ್ಷಣದಲ್ಲೂ ಪ್ರತಿ ಕ್ಷಣದಲ್ಲೂ ನಾವು ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಆಂಟಿ ವಿಡಿಯೋ ನೋಡ್ತಾ ಇದ್ರು ಕೂಡ ತುಂಬಾ ಥ್ಯಾಂಕ್ಸ್. ಬಿಕಾಸ್ ಕಷ್ಟದಲ್ಲಿರೋರಿಗೆ ದೇವ್ರು ಯಾವ್ದಾದ್ರು ಒಂದ್ ರೀತಿ ನೆರವಾಗ್ತಾರೆ ಅಂತ ಹೇಳ್ತಾರಲ್ಲ, ಸೊ ಅದೇ ರೀತಿ ಆಂಟಿ ಅಂತ ಹೇಳ್ಬೋದು. ಸೊ ಆಂಟಿ ನಮ್ಮ ಜೊತೆ ಇದ್ದಾಗ ಅಲ್ಲಿ ಪ್ರೊಸೆಸ್ ಎಲ್ಲ ಯಾವ ರೀತಿ ಏನು ಅಂತ ಗೊತ್ತಾಗ್ತಾ ಹೋಯ್ತು. ಸೊ ಅದಾದ್ಮೇಲೆ ನಾವು ಹೋಗ್ತೀವಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ. ಇಮಿಡಿಯೇಟ್ ಆಗಿ ಅಪ್ಪನ ಕ್ಯಾಥೆಟರ್ ಹಾಕಿ, ಪಲ್ಸು, BP ಚೆಕ್ ಮಾಡೋದು ಎಲ್ಲ ಒಂದು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಏನಿರುತ್ತೆ, ಸೊ ಅದನ್ನೆಲ್ಲ ಸೆಟಪ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳಿದ್ರು. ಸೊ ನನ್ನನ್ನ ಕರೆದು ಹೇಳಿದ್ರು, ಈ ತರ ಅಡ್ಮಿಷನ್ ಫೀಸ್ ಪೇ ಮಾಡ್ಬೇಕು ಅಂತ. ನಾನು ಪ್ರತಿಯೊಂದು ಅಪ್ಪನ ಸ್ಲಿಪ್ನ ಏನೆಲ್ಲ ಪೇ ಮಾಡಿದೀವಿ ಇದುವರೆಗೂ 3.5 ಲಕ್ಷ ತನಕ ಆಗಿದೆ. ಕೇಳೋದಕ್ಕೆ ಸ್ಮಾಲ್ ಅಮೌಂಟ್ ಆಗಿರ್ಬೋದು, ಬಟ್ ನಮ್ಮ ಹತ್ರ 1 ರೂಪಾಯಿನೂ ಇಲ್ದಿದ್ದಾಗ ನಾವು ಯಾವ ರೀತಿ ಸ್ಟ್ರಗಲ್ ಮಾಡಿ ಪೇ ಮಾಡಿದೀವಿ, ಎಷ್ಟು ಮೋಸಕರವಾಗಿ ಅಮೌಂಟ್ಗಳನ್ನ ನಮ್ಮ ಹತ್ರ ಕಟ್ಟಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಪ್ರತಿಯೊಂದು ಸಾಕ್ಷಿ ಇದೆ. ಸೊ ನಾನು ಇಲ್ಲೆಲ್ಲ ಡಿಸ್ಪ್ಲೇ ಮಾಡ್ತಿರ್ತೀನಿ, ನೀವು ನೋಡ್ಬೋದು, ಆಯ್ತಾ? ಸೊ ಅಡ್ಮಿಷನ್ ಫೀಸು ಆವಾಗಲೇ ಕೇಳೋದಕ್ಕೆ ಶುರು ಮಾಡ್ತಾರೆ. ನಾರ್ಮಲ್ ವಾರ್ಡಾ, ಈ ವಾರ್ಡಾ ಅಥವಾ ಎಮರ್ಜೆನ್ಸಿ ಅಂತ ಹೇಳಿದ್ರೆ ನಾವು ICUದಲ್ಲಿ ಟ್ರೀಟ್ಮೆಂಟ್ ಶುರು ಮಾಡ್ಬೇಕಾಗುತ್ತೆ. ಸೊ ICUಗೆ ಪರ್ ಡೇ ಇಷ್ಟು ಅಷ್ಟು ಅಂತಾರೆ. ಎಲ್ಲ 1,000 ರೂಪಾಯಿ, 2,000 ರೂಪಾಯಿ, 10,000 ರೂಪಾಯಿ, 20,000 ರೂಪಾಯಿ ಎಲ್ಲ ಲಕ್ಷನೇ. ಒಂದು ದಿನಕ್ಕೆ ಲಕ್ಷ ಅಮೌಂಟ್ ಅನ್ನ ನಾವು ಅಪೋಲೋ ಹಾಸ್ಪಿಟಲ್ ಅಲ್ಲಿ ಸುರಿಬೇಕು. ಆವಾಗ ಒಂದು ಮನುಷ್ಯನಿಗೆ ಟ್ರೀಟ್ಮೆಂಟ್ ಅನ್ನೋದು ಶುರು ಆಗುತ್ತೆ. ಆವಾಗಿಂದ ನಮ್ಗೆ ಅರಿವಾಗ್ತಾ ಅಡ್ಮಿಷನ್, ಪೇಷಂಟ್ ಅಡ್ಮಿಷನ್ ಅಂತ ಹೇಳಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಇವ್ರು ನನ್ನ ಹತ್ರ ಕೇಳ್ತಾ ಇದಾರೆ ಪೇಷಂಟ್ ಅಡ್ಮಿಷನ್ ಫೀಸ್ ಅಂದ್ಬಿಟ್ಟು 30,000 ಕಟ್ಟಿ ಅಂತ. ಸೊ ನಾನು ಯಾವ ರೀತಿ ಓಕೆ ಅಂತ ಕೇಳಿದಾಗ, ಇದೆಲ್ಲ ವಾರ್ಡ್ಸ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಅದು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ, ಇವ್ರೇನಪ್ಪ ಇವಾಗಲೇ ವಾರ್ಡ್ ಫೀಸ್ ಎಲ್ಲ ಕಟ್ಕೋತಾವ್ರೆ ಅಂತ ನನಗೊಂದು ಸೆನ್ಸ್ ಆಯ್ತು. ಬಟ್ ನಮ್ಗೆ ಆ ಟೈಮಲ್ಲಿ ದುಡ್ಡು ಇಂಪಾರ್ಟೆಂಟ್ ಆಗಿಲ್ಲ. ಏನೋ ಸ್ವಲ್ಪ ಒಂದಷ್ಟು ಅಮೌಂಟ್ ನಾನು ನನ್ನ ಹತ್ರ ಇಟ್ಕೊಂಡಿದ್ದೆ. ಸೊ ನಾನು ಇಮಿಡಿಯೇಟ್ಲಿ ಪೇ ಮಾಡಿದೆ. ಅದು ಪೇ ಮಾಡೋದಕ್ಕೆ ಒಂದು ಕಡೆ ಅಪ್ಲಿಕೇಶನ್ ಫಾರ್ಮು, ಇನ್ನೊಂದು ಗ್ರೌಂಡ್ ಫ್ಲೋರ್ ಬೇಸ್ಮೆಂಟ್ ಅಲ್ಲಿ ಹೋಗಿ ಬಿಲ್ ಪೇ ಮಾಡಬೇಕು. ಅದು OPD ಪೇಷಂಟ್ಸ್ ಬೇರೆ, ಎಮರ್ಜೆನ್ಸಿ ವಾರ್ಡ್ ಪೇಷಂಟ್ಸ್ ಬೇರೆ. ಓಕೆ, ಎರಡೂ ಸೈಡ್ದು ಬೇರೆ ಬೇರೆ. ಓಕೆ, ನಾನು ಎಮರ್ಜೆನ್ಸಿ ವಾರ್ಡ್ ಹತ್ರನೇ ಹೋಗಿ ಪೇ ಮಾಡಿದೆ. ಪೇ ಮಾಡಿ ಬಂದಾದ್ಮೇಲೆ 1.5 ಅವರ್ಗೆ 5 ಜನ ಡಾಕ್ಟರ್ಸ್ ಪದೇ ಬಂದು ನಮ್ಮನ್ನು ಕೇಳ್ತಾರೆ. ಅದು ಅವ್ರು ಕರೆಯೋನ ಗಾಬರಿದಲ್ಲಿ, ಓಕೆ ಏನೋ ವಿಷಯ, ಏನೋ ಸೀರಿಯಸ್. ಆಮೇಲೆ CT ಸ್ಕ್ಯಾನ್ ಮಾಡಬೇಕು, MRI ಸ್ಕ್ಯಾನ್ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಸೊ ನಾನು ಜನರಲ್ ಆಗಿ ಹೇಳ್ಕೊತೀನಿ, ನನ್ಗೇನು ಶೇಮ್ ಇಲ್ಲ. ನನ್ಗೆ ಇದ್ರ ಬಗ್ಗೆ ಏನೇನು ಗೊತ್ತಿರ್ಲಿಲ್ಲ, ಯಾವ ತರ CT ಸ್ಕ್ಯಾನ್, ಏನ್ MRI ಸ್ಕ್ಯಾನ್ ಅಂತೆಲ್ಲ ಕೇಳಿದ್ವಿ. ಬಟ್ ಇವಾಗ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಗೊತ್ತಾಯ್ತು. ಸೊ CT ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿ ಅಪ್ಪನ ಈ ರೀತಿ ಎಲ್ಲ ಕರ್ಕೊಂಡು ಹೋದ್ರು. ಅದಾದ್ಮೇಲೆ ಎಲ್ಲ ಸ್ಕ್ಯಾನ್ಗಳ ರಿಪೋರ್ಟ್ ಎಲ್ಲ ಕೊಡೋದಕ್ಕೆ ಒಂದು ಮಧ್ಯಾಹ್ನ ಮಾಡಿದ್ರು. ಅಂದ್ರೆ 4 ಅವರ್ ಮಾಡಿದ್ರು. ಅಪ್ಪನ ಎಮರ್ಜೆನ್ಸಿ ವಾರ್ಡಲ್ಲೇನೆ ಸುಮ್ಮನೆ ಒಂದು ಕೈಂಡ್ ಆಫ್ ಡ್ರಿಪ್ಸ್ ಅಂತ ಹೇಳ್ಬೋದು, ಪಾಸ್ ಆಗ್ತಾ ಇತ್ತು. ಆಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಕರೀತಾರೆ. ಸೊ ಕರೆದು ಕೇಳ್ತಾರೆ, ಈ ತರ ಅವ್ರಿಗೆ ICUದಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಬೇಕು, ಸ್ಟಂಟ್ ಹಾಕ್ಬೇಕು, ಅವ್ರಿಗೆ ಡೈರೆಕ್ಟ್ ಸ್ಟ್ರೋಕ್, ಬ್ರೈನ್ ಕೊಡ್ದು ಬಿಟ್ಟಿದೆ, 4-5 ಕಡೆ ಬ್ಲಡ್ ಕ್ಲಾತ್ ಆಗಿದೆ, ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಅವಾಗ ಹೆಂಗಾಗಿರ್ಬೋದು ನಮ್ಮ ಮನಸ್ಥಿತಿ, ಏನಾದ್ರೂ ಆಗ್ಲಿ
ದುಡ್ಡೇ ಖರ್ಚು, ನಾವು ದುಡ್ಡು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀವಿ, ನಮ್ಮ ಅಪ್ಪನ ಉಳಿಬೇಕು ಅಂತ ಹೇಳ್ಬಿಟ್ಟು ಹ್ಞೂ ಸರ್ ಹಾಂ ಸರ್ ಅಂತ ಹೇಳ್ಬಿಟ್ಟು ಓಕೆ ಸರ್ ಅಂದ್ಬಿಟ್ಟು ಬಂದ್ಬಿಡ್ತೀವಿ. ಆಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಒಬ್ಬರು ನಮ್ಮ ದೊಡ್ಡ ಬಾವ ಆಗಿರ್ಬೋದು, ಸೆಕೆಂಡ್ ಅಕ್ಕ, ನಮ್ಮ ಯಜಮಾನ್ರು ಎಲ್ಲ ಬಂದಾದ್ಮೇಲೆ ಗೊತ್ತಾಯ್ತು. ಆವಾಗ ಹಾಸ್ಪಿಟಲ್ಗಳಲ್ಲಿ ಬಂದು ಒಬ್ಬರೇ ನಿರ್ಧಾರ ತಗೊಳ್ಳೋದು ಎಷ್ಟು ತಪ್ಪು ಅಂತ. ಸೊ 4-5 ಜನನ ಕೇಳಿ ಅದಾದ್ಮೇಲೆ ಬೇಡ ಅಂತ ಹಾಸ್ಪಿಟಲ್ ರಿವ್ಯೂ ನಮಗೆ ಹಾಸ್ಪಿಟಲ್ ಕೆಲಸ ಮಾಡೋರಿಂದನೇ ಗೊತ್ತಾಯ್ತು. ಇದನ್ನ ನಾನು ಶೇರ್ ಮಾಡ್ಕೋಬೇಕಾದ್ರೆ ನನಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರಿಂದಾನೇ ಗೊತ್ತಾಯ್ತು ವಿಷಯ ಏನು ಅಂತ. ಸೊ ಅವರು ದಯವಿಟ್ಟು ಈ ಹಾಸ್ಪಿಟಲ್ ಬೇಡ. ಯೋಚನೆ ಮಾಡ್ತೀವಿ ಏನಪ್ಪಾ ಇದು ಈ ತರ ವಿಷಯ ಹೇಳ್ತಾ ಇದಾರೆ, ಹೆಂಗಿದು ನಂಬೋದು ಏನು ಅಂತ. ಸೊ ಅದಾದ್ಮೇಲೆ ನಾವು ಒಂದು ಡಿಸಿಷನ್ ತಗೊಂಡ್ವಿ. ಓಕೆ, ಈ ಹಾಸ್ಪಿಟಲ್ ಅಲ್ಲಿ ಅವ್ರು ಏನ್ ಹೇಳಿದ್ರು ಗೊತ್ತಾ, ನಮ್ಮನ್ನ ಕರೆದ್ರು ಹಾಸ್ಪಿಟಲ್ ಅಲ್ಲಿ, ಕರೆದ್ಬಿಟ್ಟು ನೋಡಮ್ಮ ಈ ತರ ಇದೆ. ಸೊ ನಾವು 1-2 ತರ ಹೇಳ್ಬೋದು. ಸೊ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಒಳ್ಳೇದು. ICUದಲ್ಲಿ ಅವ್ರಿಗೆ ಸ್ಟಂಟ್ ಹಾಕಿ ಟ್ರೀಟ್ಮೆಂಟ್ ನಡಿಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಇದ್ದೀರಾ, ಯಾವ ರೀತಿ ಏನು ಒಂದು ಬ್ಯಾಕ್ ಗ್ರೌಂಡ್ ಅಂತ ಕೇಳಿದ್ರು ಒಂದು ಹಾಸ್ಪಿಟಲ್ ಅಲ್ಲಿ. ನಾವು ಸರ್ ಇಲ್ಲ ಸರ್ ನಾವೆಲ್ಲ ಈ ರೀತಿ ಗಾರ್ಮೆಂಟ್ಸ್ಗೆ ಹೋಗೋರು, ನಾವು ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅಂತ ಹೇಳಿದ್ವಿ. ಒಂದ್ಸಲಿ ನಾವು ಹಾಸ್ಪಿಟಲ್ ವರ್ಕ್ ಮಾತನ್ನ ಕೇಳಾದ್ಮೇಲೆ ಒಳಗಡೆ ಹೋಗಿ ಈ ಮಾತನ್ನ ಹೇಳಿದ್ವಿ. ಅವರು ಮತ್ತೆ ನೀವು ಬೇರೆ ಹಾಸ್ಪಿಟಲ್ ನೋಡ್ಕೋಬಹುದು, ಯಾಕಂದ್ರೆ ಪರ್ ಡೇ ICUದಲ್ಲಿ ಟ್ರೀಟ್ಮೆಂಟ್ ಅಪೋಲೋದಲ್ಲಿ 75,000. ಸೊ ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರೆ 1 ಲಕ್ಷವರೆಗೂ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನಮ್ಗೆ ಅಲ್ಲೇ ಒಂದು ವಿಷಯ ಗೊತ್ತಾಗ್ಬಿಡ್ತು, ಇವರು ICUದಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳಿ ಬೇಕಾದ್ರೆ ಪ್ರಾಣ ತೆಗಿಯೋಕ್ಕೂ ಏರ್ಸಲ್ಲ ಅಂತ ಹೇಳಿ ನಾವು ಅಲ್ಲೇ ಸ್ಪಾಟ್ ಅಲ್ಲಿ ಡಿಸೈಡ್ ಮಾಡ್ಕೊಂಡು ಇಲ್ಲ ಸರ್ ನಾವು ಬೇರೆ ಹಾಸ್ಪಿಟಲ್ ಶಿಫ್ಟ್ ಆಗ್ತೀವಿ, ಏನಿದೆಯೋ ಇಷ್ಟರವರೆಗೂ ಟೆಸ್ಟ್ ಮಾಡಿದ್ದು ರಿಪೋರ್ಟ್ಸ್ ಎಲ್ಲ ಕೊಡಿ ಅಂತ. ಆವಾಗ ಹುಷಾರ್ ಬಿದ್ರು. ನಾವು ಎಷ್ಟು ಸಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ಸರ್ ರಿಪೋರ್ಟ್ ಬಂತಾ, ಯಾಕಂದ್ರೆ ನಮ್ಗೆ ಟ್ರೀಟ್ಮೆಂಟ್ ಇದೆ, ನೆಕ್ಸ್ಟ್ ನಾವು ಬೇರೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಆಂಬ್ಯುಲೆನ್ಸ್ ನೋಡ್ಬೇಕು, ಅದು ಇದು ಅಂತ ಎಷ್ಟು ನಾವು ಪರದಾಡ್ಬಿಟ್ಟಿದೀವಿ ಅಂತ ಹೇಳಿದ್ರೆ ನನಗೆ ಕೆಲವೊಂದು ಇನ್ಸಿಡೆಂಟ್ಸ್ ಎಲ್ಲ ಸ್ವಲ್ಪ ಮತ್ತೋಗ್ಬಿಟ್ಟಿದೀವಿ. ಯಾಕಂದ್ರೆ ಇದು ತುಂಬಾ ಗ್ಯಾಪ್ ಆದ್ಮೇಲೆ ನಾನು ವಿಡಿಯೋ ಶೇರ್ ಮಾಡ್ತಾ ಇರೋದು, ಹಾಗಾಗಿ ಏನೆಲ್ಲ ನೆನಪಿದೆ ಅದನ್ನ ಶೇರ್ ಮಾಡ್ತಾ ಇದ್ದೀನಿ ಆಯ್ತಾ. ಸೊ ಈ ರೀತಿ ನಮ್ಗೆ ಫೇಕ್ ವಿಷಯನ ಹೇಳಿ ದುಡ್ಡು ಹೊಡೆಯೋದಕ್ಕೆ ನೋಡಿದ್ರು ಅಂತ ಕ್ಲಿಯರ್ ಆಗಿ ಹೇಳ್ತೀನಿ ಈ ಒಂದು ಅಪೋಲೋ ಹಾಸ್ಪಿಟಲ್ ಆಯ್ತಾ. ಸೊ ಆ ಒಂದು ಡಿಸ್ಚಾರ್ಜ್ ಸಮ್ಮರಿ ಎಲ್ಲ ನಾನು ಇಲ್ಲಿ ನಿಮ್ಗೆ ಕಳಿಸ್ತಾ ಇರ್ತೀನಿ, ನೋಡ್ಬೋದು. ಸೊ ಆ ಒಂದು ಕೆಲವೊಂದು ರಿಪೋರ್ಟ್ಸ್ ಬರೋದಕ್ಕೆ, ಸಮ್ಮರಿ ರಿಪೋರ್ಟ್ ಬರೋದಕ್ಕೆ 5 ಅವರ್ ತಗೊಂಡ್ರು. ಸತತ 6:30ವರೆಗೂ, ಸಂಜೆ 6:30ವರೆಗೂ, ಬೆಳಗ್ಗೆ 9:45 ಸಂಜೆ 6:30ವರೆಗೂ ಜಸ್ಟ್ ಎಮರ್ಜೆನ್ಸಿ ವಾರ್ಡಲ್ಲೇ ಇದ್ದಾರೆ. ಅಪ್ಪ ಸ್ಟಾರ್ಟಿಂಗ್ 30,000 ಕಟ್ಟಿದ್ದೀನಿ. ಟೋಟಲ್ ಬಿಲ್ಲು ಅದು ರಿಪೋರ್ಟ್ ಬರೋದಕ್ಕೆ ಮುಂಚೆನೆ ಟೋಟಲ್ ಬಿಲ್ ಪೇ ಮಾಡ್ಬೇಕು ನಾವು. ಸೊ ನಮ್ಮನ್ನ ಕರೀತಾರೆ, ಟೋಟಲ್ ಬಿಲ್ ಬಂದು ಎಕ್ಸೆಪ್ಟ್ 30,000 ಬಿಟ್ಟು ನಮಗೆ ಈ ಒಂದು ಅಮೌಂಟ್ ಅನ್ನ ಹೇಳ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಒಂದು ಅಮೌಂಟ್ ಹೇಳ್ತಾರೆ. ಸೊ ಟೋಟಲ್ ಬಂದು ನಾವು 1,20,000 ಮೇಲೆ ಜಸ್ಟ್ ನಮ್ಮಪ್ಪ ಎಮರ್ಜೆನ್ಸಿ ವಾರ್ಡ್ ಟ್ರೀಟ್ಮೆಂಟ್ ತಗೊಂಡಿರೋದಕ್ಕೆ ಪೇ ಮಾಡಿದೀವಿ. ಈ ಒಂದು ಅಪೋಲೋ ಹಾಸ್ಪಿಟಲ್ ಡಬ್ಬಾ ಹಾಸ್ಪಿಟಲ್ ಅಂತಾನೆ ಹೇಳ್ಬೋದು. ಏನ್ ಸ್ಪೆಷಲಿಸ್ಟ್ ಇದ್ದಾರೆ, ಈ ರೀತಿ ಎಲ್ಲ ಸುಳ್ಳು ಹೇಳಿ ಒಂದು ಪ್ರಾಣಕ್ಕೆ ಬೆಲೆ ಇಲ್ದಿರೋ ಟ್ರೀಟ್ಮೆಂಟ್ ಬೆಲೆ ಕೊಟ್ಟು ಓಕೆ ಅವ್ರ ವಿದ್ಯೆಗೆ ನಾವು ಬೆಲೆ ಕೊಡೋಣ, ಬಟ್ ಈ ರೀತಿ ಎಲ್ಲ ಇಲ್ದಿರೋದನ್ನೆಲ್ಲ ಹೇಳಿ ದುಡ್ಡು ಹೊಡಿಯುವಂತದನ್ನ ನಾವು ಒಳ್ಳೆ ವಿದ್ಯೆ ಅಂತ ಹೇಳೋದಿಲ್ಲ. ಸೊ ಈ ರೀತಿ ದುಡ್ಡು ಹೊಡಿಯೋಕೆ ಪ್ಲಾನ್ ಮಾಡಿ ನಮಗೆ 6:30ಗೆ ಬಿಲ್ ಪೇ ಮಾಡೋವರೆಗೂ ಇದು ನಾನು ಎಷ್ಟು ರೇಗಾಡಿದ್ದೀನಿ ಅಂದ್ರೆ, ಎಷ್ಟು ಜನ ಡಾಕ್ಟರ್ಸ್ ಬಂದು ನಮ್ಮನ್ನ ಕೇಳಿದ್ದಾರೆ, ಏನಾಯ್ತು, ಹೇಗಾಯ್ತು, ಯಾವ ಫಸ್ಟ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ರು, ಎಷ್ಟು ದಿನಕ್ಕೆ ಹಿಂಗಾಯ್ತು. ಸರಿ, ಕೇಳೋದವ್ರ ಕರ್ತವ್ಯ, ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು, ಬಟ್ ಹೇಳೋ ತಾಳ್ಮೆ ನಮ್ಮಲ್ಲಿಲ್ಲ ಅಂತ ಹೇಳ್ಬೋದು. ಸೊ ನಾನೇ ಎಲ್ಲ ಹ್ಯಾಂಡಲ್ ಮಾಡಿದೆ. ಈ ರೀತಿ ಮೋಸ ನಮಗೆ ಅಪೋಲೋ ಹಾಸ್ಪಿಟಲ್ ಅಲ್ಲಿ ಆಯ್ತು. ಇಷ್ಟು ಲಕ್ಷ ತಗೊಂಡಿದ್ದಾರೆ, 1 ಲಕ್ಷದ ಮೇಲೆ ನಮಗೆ ಜಸ್ಟ್ ನಮ್ಮಪ್ಪ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇದ್ದಿದ್ದಕ್ಕೆ. ಸೊ ಇನ್ನೂ ಕೆಲವೊಬ್ರು ಪೇಷಂಟ್ಸ್ ಎಲ್ಲ ಸುಮ್ಮನೆ ಅವನೆಲ್ಲೋ ಆಕ್ಸಿಡೆಂಟ್ ಆಗಿ ಕೈ ಇಲ್ಲೆಲ್ಲ ಪರ್ಚ್ಕೊಂಡಿದ್ದು ಎಲ್ಲ ಪೇಷಂಟ್ಸ್ಗೆ ಬಂದು 2 ಲಕ್ಷವರೆಗೂ ಕೂಡ ಬಿಲ್ ಪೇ ಮಾಡಿಸ್ಕೊಂಡು ಕಟ್ಟಿಸ್ಕೊಳ್ತಾ ಇದ್ರು. ಅವರು ನಮ್ಮ ಜೊತೆಲೆ ಬಂದು ಕಟ್ತಾ ಇದ್ರು. ಈ ರೀತಿ ಸಂಜೆ 6:30ವರೆಗೂ ಆಯ್ತು. ಅದಾದ್ಮೇಲೆ ನಾವು ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ ಬುಕ್ ಮಾಡ್ಕೊಂಡು, ಆಂಬ್ಯುಲೆನ್ಸ್ ಅವರು ಯಾವ ರೀತಿ ಅಂತ ಹೇಳಿದ್ರೆ, ಆಂಬ್ಯುಲೆನ್ಸ್ ಅವ್ರಿಗೆ ಹಾಸ್ಪಿಟಲ್ಗೆ ಮರ್ಜ್, ಅವರು ಒಂಥರ ಕಂಬೈಂಡ್, ಈ ಆಂಬ್ಯುಲೆನ್ಸ್ ಅವ್ರು ಈ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಅವ್ರಿಗೆ ಇಷ್ಟು ಕಮಿಷನ್ ಅಂತ. ಸೊ ಅವ್ರೇನ್ ಮಾಡಿದ್ರು ಅಂದ್ರೆ, ನಾವು ಈ ತರ ಎಲ್ಲ ಆಗೋದಕ್ಕೆ ಬಿಡ್ಲಿಲ್ಲ ಬಿಡಿ, ಬಟ್ ಇದು ಕೂಡ ನಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ನಾವು ಡೈರೆಕ್ಟ್ ಸೆಂಟ್ ಜಾನ್ಸ್ಗೆ ಕರ್ಕೊಂಡು ಹೋಗಪ್ಪ ಅಂತ ಹೇಳಿ ಸೆಂಟ್ ಜಾನ್ಸ್ಗೆ ಹೋದ್ವಿ. ಅಲ್ಲೂ ಕೂಡ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಅಪ್ಪನ ಹಾಕ್ತಾರೆ. ಅಲ್ಲೂ ಕೂಡ ಓಕೆ ಸಿಟಿ ಸ್ಕ್ಯಾನ್ ಮಾಡ್ಬೇಕು ಅಂತಾರೆ. ಇನ್ನೊಂದು ಅಪೋಲೋ ಹಾಸ್ಪಿಟಲ್ ಅಲ್ಲಿ ಯಾವುದೇ ರೀತಿ ಸಿಟಿ ಸ್ಕ್ಯಾನ್ ಮಾಡ್ಬೇಕಂದ್ರೆ ಒಂದು ವಿಡಿಯೋನೋ ಈ ತರ ಒಂದು ಸಿಟಿ ಸ್ಕ್ಯಾನ್ ರಿಪೋರ್ಟ್ ಕೊಡ್ತಾರೆ, ಬಟ್ ನಮ್ಗೆ ಅಲ್ಲಿ ರಿಪೋರ್ಟ್ ಕೊಟ್ಟಿಲ್ಲ. ಜಸ್ಟ್ ಈ ರಿಪೋರ್ಟ್ ಅದು 24 ಅವರ್ಸ್ ಆದ್ಮೇಲೆ ಬಂದು ನೀವು ಕಲೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ನಾವ್ ಎಲ್ಲಿ ಆರೋಗ್ಯದ ವಿಚಾರದಲ್ಲಿ ಬ್ಯುಸಿ ಆಗಿದ್ದಾಗ ಇವ್ರು ಬಂದು ಕಲೆಕ್ಟ್ ಮಾಡ್ಕೊಳ್ಳಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅದನ್ನು ಯಾಮರ್ಸಕ್ ನೋಡಿದ್ರು. ಬಟ್ ನಮ್ಗೆ ಗೊತ್ತಿತ್ತು ಓಕೆ ನಾವು ಕಲೆಕ್ಟ್ ಮಾಡಬೇಕು ಅಂತ. ಬಟ್ ಫೈನ್, ಓಕೆ 24 ಅವರ್ಸ್, ಸೊ ನೆಕ್ಸ್ಟ್ ಡೇ ಬಂದು ನಾವು ಕಲೆಕ್ಟ್ ಮಾಡ್ತೀವಿ, ಇಲ್ಲ ಮೇಲ್ಗೆ ನೀವು ಟ್ರಾನ್ಸ್ಫರ್ ಮಾಡಿ ಅಂತ ಅನ್ಕೊಂಡು, ನಮಗೇನು ನಮ್ಮಪ್ಪ ಫಸ್ಟ್ ಹುಷಾರಾಗಬೇಕು ಅಂತ ಹೇಳಿ ಆಂಬ್ಯುಲೆನ್ಸ್ ಅನ್ನ ನಮ್ಗೆ ಯಾವುದೇ ರಿಪೋರ್ಟ್ ಕೊಟ್ಟಿಲ್ಲ, ಓಕೆ ನಾವು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೆಂಟ್ ಜಾನ್ಸ್ ಬಂದ್ವಿ. ಸೊ ಸೆಂಟ್ ಜಾನ್ಸ್ ಅಲ್ಲೂ ಕೂಡ ನಾವು ರೀಚ್ ಆಗೋಷ್ಟರಲ್ಲಿ 7:40 ಅರೌಂಡೇ ಆಗಿತ್ತು. ಸೊ ಆ ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಆ ಜನಗಳು ಜಾಗ ಬಿಡೋದಕ್ಕೆ ಒಂದೊಂದು ರೀತಿ ಆಟಗಳಾಡ್ತಾ ಇದ್ರು. ಯಾಕಂದ್ರೆ ನನಗಿದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಂಬ್ಯುಲೆನ್ಸ್ ಹೋಗಿದ್ದೆಲ್ಲ. ಸೊ ಹೋದ್ವಿ. ಅಪ್ಪ ಆ ಟೈಮಲ್ಲಿ ಏನು ಮಾತಾಡ್ತಾ ಇರಲಿಲ್ಲ, ಕತೆ ಇದೆ, ಅವ್ರಿಗೆ ಸುಸ್ತಾಗಿದೆ, ಏನು ತಿಂದಿಲ್ಲ.
ಸೊ ಅಲ್ಲಿ ನಾವು ಪೇ ಮಾಡಿದ್ದು 3,000 ಅಪೋಲೋಯಿಂದ, ಬನ್ನೇರುಘಟ್ಟ ರೋಡ್ ಅಪೋಲೋಯಿಂದ ಸೆಂಟ್ ಜಾನ್ಸ್ಗೆ. ಸೊ ಅಲ್ಲಿ ಕೂಡ ಎಮರ್ಜೆನ್ಸಿ ವಾರ್ಡಲ್ಲಿ ನಾವು ಹಾಕಿದಾಗ ಅಪ್ಪಗೆ ಹೇಳಿದ್ರೆ ಸಿಟಿ ಸ್ಕ್ಯಾನ್ ಮಾಡಬೇಕು ಅಂತ. ಸೊ ಇಲ್ಲ, ನಾವು ಸಿಟಿ ಸ್ಕ್ಯಾನ್ ಮಾಡಿದ್ವಿ, ನಾವು ಈಗ ಇಮಿಡಿಯೇಟ್ ಆಗಿ ಹೋಗಿ ರಿಪೋರ್ಟ್ ತಗೊಬರ್ತೀವಿ ಅಂತ ಹೇಳಿ ನಾನು ನಮ್ಮ ಯಜಮಾನರು ಹೋದ್ವಿ. ಹಾಗೆ ನಾವು ಅಪೋಲೋ ಹಾಸ್ಪಿಟಲ್ ಹತ್ರ. ಅಲ್ಲಿಂದ ಹೋಗಿ ಸಿಟಿ ಸ್ಕ್ಯಾನ್ ರಿಪೋರ್ಟ್ ಕೇಳ್ತೀವಿ. ಅವರು ಇಲ್ಲ, ಜಸ್ಟ್ ಟೈಪಿಂಗ್ ಅಷ್ಟೇ, ಒಂದು ರಿಪೋರ್ಟಿಂಗ್ ಕೊಡ್ತೀವಿ, ನೀವು ಸಿಟಿ ಸ್ಕ್ಯಾನ್ ಅದೆಲ್ಲ ಬೇಕು ಅಂತ ಹೇಳಿದ್ರೆ ಮಾರ್ನಿಂಗ್ ಬರಬೇಕಂತಲೂ ಕೂಡ ಹೇಳಲಿಲ್ಲ, ಜಸ್ಟ್ ಈ ರಿಪೋರ್ಟ್ ಅಷ್ಟೇನೆ ಇದೆ, ಅಷ್ಟೇ ಕೊಡೋದು ಅಂತ ಹೇಳಿದ್ರು. ಸರ್ ನಾವು ಇಲ್ಲಿಂದ ತಗೊಂಡೋಗೋಷ್ಟೊಂದು ಲೇಟ್ ಆಗುತ್ತೆ, ಇದನ್ನ ನಾವು ಮೇಲ್ ಮಾಡಿ ಅಂತ ಹೇಳಿ ಆ ಒಂದು ರಿಪೋರ್ಟ್ ಅನ್ನ ನಾವು ನಮ್ಮ ಬಾಬಾಗೆ ಮೇಲ್ ಮಾಡ್ತೀವಿ. ಸೊ ಅಲ್ಲಿಂದ ಅವ್ರು ಡಾಕ್ಟರ್ ಕೊಟ್ಟಿದ ತಕ್ಷಣ ಇಲ್ಲ, ಇದು ಟೈಮ್ ಆಗಿ ಹೋಗಿದೆ, ಮಾರ್ನಿಂಗ್ ಮಾಡಿರೋದು, ಮತ್ತೆ ಸಿಟಿ ಸ್ಕ್ಯಾನ್ ಮಾಡಬೇಕು ಅಂತ. ಸೊ ಅಲ್ಲಿ ಬಂದು ಓಕೆ ಸಿಟಿ ಸ್ಕ್ಯಾನ್ ಆಗಲ್ಲ ಅಂತ ಹೇಳಿದ್ರು. ಇದಾದ್ಮೇಲೆ ಸರ್ ಅಲ್ಲಿ ನಾವು ಫಸ್ಟ್ ಟ್ರೀಟ್ಮೆಂಟ್ ಶುರು ಮಾಡೋಕೆ ಮುಂಚೆನೇ ಕೇಳ್ಬಿಟ್ವಿ ಇದು ಯಾವ ತರ ಅಂತ. ಅವರು ಕೂಡ ಹೇಳಿದ್ರು ಇಲ್ಲ ಐಸಿಯುದಲ್ಲಿ ಸ್ಟಂಟ್ ಹಾಕಿ. ಆಮೇಲೆ ನಮಗೆ ಓಕೆ ಇದೇನಾದ್ರೂ ಮೇ ಬಿ ಸೀರಿಯಸ್ ವಿಷಯನ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡೋದಕ್ಕೆ ಇದು ಮಾಡಿದ್ವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನ್ ಹೇಳಿದ್ರೆ ಎಲ್ಲ ನಮ್ಮಮ್ಮಗೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ಈಗೆಲ್ಲಾನು ನೀವು 3 ಜನ, ನಮ್ಮ 3 ಜನ ಅಕ್ಕ ತಂಗಿರು, ನಾವು 3 ಜನನು ಹಾಸ್ಪಿಟಲ್ ಹತ್ರನೇ ಇದ್ವಿ. ಸೊ ಎಲ್ಲರೂ ನಮ್ಗೆ ಹೇಳಿದ್ರು ನಿಮ್ಮ ಮೇಲೆನೆ ಡಿಸಿಷನ್ ಅಂತ. ಸೊ ನಾವು ಹೇಳಿದ್ವಿ ನಮ್ಮ ಅಪ್ಪಂಗೆಲ್ಲ ಹೆಚ್ಚಿದಲ್ಲ, ನಮ್ಮ ಅಪ್ಪಂಗೆ ಟ್ರೀಟ್ಮೆಂಟ್ ಶುರುವಾಗಲಿ ನಾವು ಎವ್ರಿ ಡೇ ಬಂದು ಸೆಂಟ್ ಜಾನ್ಸ್ ಅಲ್ಲಿ 45,000 ಅಂತ ಹೇಳಿದ್ರು. ಐಸಿಯುದಲ್ಲಿ ಟ್ರೀಟ್ಮೆಂಟ್ ನಡಿಬೇಕಂದ್ರೆ 45,000 ಸೆಂಟ್ ಜಾನ್ಸ್ ಅಲ್ಲಿ. ಅದು ಎಷ್ಟು ಬೇಕಾದ್ರೂ ಆಗ್ಬೋದು, ಎಷ್ಟು ದಿನ ಬೇಕಾದ್ರೂ ಆಗ್ಬೋದು. ಸೊ ನಮಗೆ ಒಂದು ಸ್ಟ್ರಾಂಗ್ ಆಗಿದ್ದಿತ್ತು ಐಸಿಯುದಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದ್ರೆ ಅಲ್ಲಿ ಏನಾಗುತ್ತೆ ಅನ್ನೋ ಒಂದು ಅಪ್ಡೇಟ್ ನಮಗೆ ಗೊತ್ತಾಗುತ್ತಾ. ಸೊ ಬೇಡ, ಐಸಿಯುದಲ್ಲಿ ಟ್ರೀಟ್ಮೆಂಟ್ ನಡೆಯುವಂತ ಸೀರಿಯಸ್ ಆವಾಗ ದೇವರೇ ನಮ್ಮನ್ನ ಕೈ ಹಿಡಿದ್ರೇನೋ ಇಲ್ಲ ನಾವು ಬೇರೆ ಹಾಸ್ಪಿಟಲ್ಗೆ ಹೋಗ್ತೀವಿ ಅಂತ. ನೀವು ನಮ್ಗೆ ಅನ್ಸ್ಬೋದು ಇವ್ರು ಏನಪ್ಪ ಒಂದು ದಿನದಲ್ಲಿ ಇಷ್ಟೊಂದು ಹಾಸ್ಪಿಟಲ್ ಸುತ್ತಿದ್ದಾನೆ ಅಂತ. ಬಟ್ ನಾವು ಎಷ್ಟು ಹಾಸ್ಪಿಟಲ್ಗಳನ್ನ ದಾಟ್ಕೊ ಬಂದಿರೋದಕ್ಕೆ ಇವತ್ತು ನಮ್ಮಪ್ಪ ಇಷ್ಟು ಆರೋಗ್ಯವಾಗಿದ್ರೆ ಅನ್ನೋದಕ್ಕೆ ನಮಗೆ ಸ್ಟ್ರಾಂಗ್ ಆಗಿ ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಸೊ ಎಲ್ಲೋ ಒಂದು ಅಪ್ಪ ಮಾಡಿರುವಂತಹ ದಾನ ಧರ್ಮ ಅಪ್ಪನ ಇವತ್ತಿಗೂ ಕಾಪಾಡ್ತಾ ಇದೆ, ಇವತ್ತಿಗೂ ಕಾವಲಾಗಿದೆ ಅನ್ನೋದು ನಾವು ತುಂಬಾ ಖುಷಿ ಪಡುವಂತಹ ಸಂಗತಿ. ಸೊ ಎಲ್ಲರೂ ಡಿಸೈಡ್ ಮಾಡ್ತೀವಿ, ಸರಿ ಓಕೆ ನಿಮಾನ್ಸ್ ಅಲ್ಲೇನೆ ಒಂದು ನಿಮಾನ್ಸ್ಗೆ ಹೋಗೋಣ, ಸೆಂಟ್ ಜಾನ್ಸ್ ಇಂದ ನಿಮಾನ್ಸ್ಗೆ ಹೋಗೋಣ, ಅಲ್ಲಿಂದನೂ ಕೂಡ ಆಂಬುಲೆನ್ಸ್ ಅಲ್ಲೇ ಹೋಗೋಣ. ಆಮೇಲೆ ಡಾಕ್ಟರ್ ಎಲ್ಲಾನು ಓ ನಿಮಾನ್ಸ್ಗೆ ಹೋಗ್ತೀರಾ, ಅವ್ರು ಹಿಂದೆ ಟೊಡಿಯೋಕೆ ಶುರು ಮಾಡಿದ್ರು, ನಿಮಾನ್ಸ್ಗೆ ಹೋಗ್ತೀರಾ, ಸರಿ ಹೋಗಿ, ಅಲ್ಲಿರೋ ಡಾಕ್ಟರ್ ಇಲ್ಲೂ ಬರ್ತಾರೆ, ಇಲ್ಲಿರೋ ಡಾಕ್ಟರ್ ಅಲ್ಲೇ ಬರ್ತಾರೆ ಅಂತ ತುಂಬಾ ನಮಗೆ ಮೈಂಡ್ ವಾಶ್ ಮಾಡಿದ್ದಾರೆ ಕೆಲವೊಂದು ಹಾಸ್ಪಿಟಲ್ಗಳು. ಫೈನ್, ಅದೆಲ್ಲ ಇರಲಿ. ಸೊ ಈ ರೀತಿ ಕೂಡ ನಮಗೆ ಮೈಂಡ್ ವಾಶ್ ಮಾಡ್ತಾರೆ. ಅಲ್ಲಿ ಕೂಡ ಅಷ್ಟೇನೆ ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲೂ ಎಮರ್ಜೆನ್ಸಿ ಜಸ್ಟ್ ಅಪ್ಪನ ವಾರ್ಡ್ಗೂ ಕೂಡ ಶಿಫ್ಟ್ ಮಾಡ್ತಾ ಇರಲಿಲ್ಲ. ಪ್ರತಿ ಸಲ ಎಮರ್ಜೆನ್ಸಿ ವಾರ್ಡಲ್ಲೇನೆ ಟ್ರೀಟ್ ಮಾಡೋದು. ಹಾಗೆ ನೆಕ್ಸ್ಟ್ ನಮಗೆ ಶಿಫ್ಟ್ ಮಾಡಬೇಕಾದ ಐ ಮೀನ್ ಓಕೆ ಹಾಸ್ಪಿಟಲಿಂದ ನಾವು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಂದ್ರೆ ಸಮ್ಮರಿ ರಿಪೋರ್ಟ್ ಅನ್ನೋ ಒಂದು ಕತೆ ಹೇಳೋದು, ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು. ಬಿಲ್ ಪೇ ಮಾಡೋರ್ಗು ನಮ್ಗೆ ಅದನ್ನ ಕೊಡ್ತಾ ಇರಲಿಲ್ಲ. ನಮ್ಗೆ ಏನಿವೆ ಅದು ಬೇಕೇ ಬೇಕಾಗಿತ್ತು. ನೆಕ್ಸ್ಟ್ ಹಾಸ್ಪಿಟಲ್ ನಾವು ಕನ್ಸಲ್ಟ್ ಹೋಗ್ತೀವಿ ಅಂತಂದ್ರೆ ಆ ಹೋಗಿರೋ ಹಾಸ್ಪಿಟಲ್ ನಾವು ಸಮ್ಮರಿ ರಿಪೋರ್ಟ್ ಕಲೆಕ್ಟ್ ಮಾಡಲೇಬೇಕಾಗಿತ್ತು. ಸೊ ನಾವು ಅದನ್ನ ತಗೊಂಡ್ವಿ. ಸೊ ನೆಕ್ಸ್ಟ್ ಹಾಸ್ಪಿಟಲ್ ಹೋಗೋಣ ಅಂದ್ರೆ ಅಲ್ಲೂ ಕೂಡ ನಮಗೆ ರಾತ್ರಿ 11:30 ಹತ್ತಿರ 12 ಗಂಟೆವರೆಗೂ ನಾವು ಸೆಂಟ್ ಜಾನ್ಸ್ ಅಲ್ಲೇ ಇದ್ವಿ ಆಯ್ತಾ. ಸೊ ಅಲ್ಲೂ ಕೂಡ ಏನು ಟ್ರೀಟ್ಮೆಂಟ್ ಮಾಡಿಲ್ಲ, ಜಸ್ಟ್ ಅಪ್ಪನದು ಕಂಡೀಷನ್ ಹೆಂಗಿದೆ ಅಂತ ಸಮ್ಮರಿ ರಿಪೋರ್ಟ್ ಮಾಡಿದ್ರು. ಅಲ್ಲೊಂದು ಫಾರ್ಮಸಿಲಿ ಅವ್ರು ಯೂಸ್ ಮಾಡುವಂತಹ ಗ್ಲೌಸ್ ಇಂದ ಹಿಡಿದು ಸಿರಂಜ್ ಇಂದ ಹಿಡಿದು ಎಲ್ಲ ಇಂಜೆಕ್ಷನ್ ಪ್ರತಿಯೊಂದು ಕೂಡ ನಾವೇ ಫಸ್ಟ್ ಅವ್ರು ಯೂಸ್ ಮಾಡಿರ್ತಾರೆ. ಆ ಯೂಸ್ ಮಾಡಿರೋ ಇದನ್ನ ನಾವು ಫಾರ್ಮಸಿಯಿಂದ ತಗೋಬರ್ಬೇಕು, ಅವ್ರು ಕೊಡಬೇಕು, ನಮ್ಮಪ್ಪ ನಾವು ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಇದ್ದೇ ಮಾಡಿದ್ದು ಅವರು, ಅಲ್ಲಿಂದೇನು ಮಾಡಿಲ್ಲ. ಸೆಂಟ್ ಜಾನ್ಸ್ ನಾವು ಪೇ ಮಾಡಿದ್ದು ಕೂಡ ನೀವು ನೋಡ್ಬೋದು ಇಲ್ಲಿ. ಅಂಡ್ ಕೆಲವೊಂದು ಪೇಪರ್ಸ್ ಎಲ್ಲ ಅಲ್ಲಿ ಇಲ್ಲಿ ಮಿಸ್ ಆಗ್ಬಿಟ್ಟಿದೆ, ಕರೆಂಟ್ ಹೋಯ್ತು, ಅಲ್ಲಿ ಇಲ್ಲಿ ಮಿಸ್ ಆಗ್ಬಿಟ್ಟಿದೆ. ಇಲ್ಲ ಅದೇ ನಾನು ಇನ್ನೂ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೆ. ಸೊ ಇದಾಫ್ಟರ್ ನಮಗೆ ಸೆಂಟ್ ಜಾನ್ಸ್ ನಾವು ಪೇ ಮಾಡಿದ್ದು ಅಪ್ ಟು 42,000. ಸೊ 42,000 ಕಾಸ್ಟ್ ಮಾಡಿದ್ರು. ಅಲ್ಲಿ ಕೂಡ ಸಿಟಿ ಸ್ಕ್ಯಾನ್ MRI ಸ್ಕ್ಯಾನ್ ಎಲ್ಲ ಮಾಡಿ ಎಮರ್ಜೆನ್ಸಿ ವಾರ್ಡಲ್ಲಿ ಟ್ರೀಟ್ ಮಾಡಿ ಅಲ್ಲಿ ಕೂಡ 42,000. ಒಂದೇ ದಿನಕ್ಕೆ 1,20,000. ಇಲ್ಲಿ ಕೂಡ 42,000. ಅಲ್ಲಿಂದ ನಿಮಾನ್ಸ್ಗೆ ಬಂದ್ವಿ. ನಿಮಾನ್ಸ್ ಅಲ್ಲಿ ತುಂಬಾ ಜನ ರೋಗಿಗಳಿದ್ರು ಈ ಒಂದು ಮಿಡ್ ನೈಟ್ ಅಲ್ಲಿ. ಸೊ ಅಲ್ಲಿ ಸ್ವಲ್ಪ ಇನ್ಫ್ಲೂಯೆನ್ಸ್ರು ನಮ್ಮ ಬಾವ ಎಲ್ಲ ಫ್ರೆಂಡ್ಸ್ ಹತ್ರ ಮಾತಾಡಿ ನಾವು ಇಮಿಡಿಯೇಟ್ಲಿ ಅಪ್ಪಗೆ ಕನ್ಸಲ್ಟ್ ಮಾಡುವಂತಹ ವ್ಯವಸ್ಥೆನ ಮಾಡ್ಕೊಂಡಿದ್ವಿ. ಇದರಿಂದ ಸ್ವಲ್ಪ ಈಸಿ ಆಯ್ತು. ಸೊ ಅಲ್ಲಿ ಕೂಡ ಹೋಗಿ ತುಂಬಾ ಇರಿಟೇಷನ್ ಆಗೋ ಕ್ವಶನ್ ಕೇಳ್ತಾ ಇದ್ರು. ಸೊ ನಾನು ಕೊಡೋ ಉತ್ತರಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ನೀನ್ ಡಾಕ್ಟರ್ ಹತ್ರ ಈ ರೀತಿ ಮಾತಾಡೋವೇ ಎಲ್ಲ, ನಿಧಾನವಾಗಿ ಮಾತಾಡೋರು, ಏನೇ ಕ್ವಶನ್ ಎಷ್ಟು ಸರಿ ಕೇಳಿದ್ರು ನೀನ್ ನಿಧಾನಕ್ಕೆ ಮಾತಾಡೋ ಅಂತ ಹೇಳಿದ್ರು. ಫೈನ್ ಓಕೆ, ನಾನು ನಿಧಾನಕ್ಕೆ ಮಾತಾಡಿದೆ. ಆಮೇಲೆ ಇರೋ ಸಂದರ್ಭನ ಹೇಳಿದೆ. ಪ್ರತಿಯೊಂದು ಹಾಸ್ಪಿಟಲ್ ಕೂಡ ಒಂದೇ ದಿನದಲ್ಲಿ ಅಪ್ಪಂಗೆ 3 ಸಲ ಸಿಟಿ ಸ್ಕ್ಯಾನ್ ಮಾಡಿದ್ದಾರೆ. ಓಕೆ, ಅದು ಮಾಡ್ಸೋಣ ಅಂತ ಹೇಳಿ ಮಾಡಿಸಿದ್ವಿ. ಆದ್ರೆ ನಿಮಾನ್ಸ್ ಅಲ್ಲಿ ನಮ್ಗೆ ಕೊಟ್ಟಂತ ಕ್ಲಿಯರ್ ರಿಪೋರ್ಟ್ ಬಂದು ಬ್ಲಡ್ ಕ್ಲಾಟ್ ತುಂಬಾ ಕಡೆ ಆಗಿಲ್ಲ, 1-2 ಕಡೆ, ಅದು ಇನ್ನ ಬ್ರೈನ್ಗೂ ಕೂಡ ಹೋಗಿಲ್ಲ, ಇಲ್ಲೇ ಇದೆ. ಸೊ ಅಪ್ಪಂಗೆ ಲೆಫ್ಟ್ ಸೈಡ್ ಬಂದು ಬ್ಲಡ್ ಕ್ಲಾತ್ ಆಗಿರೋದು. ಸೊ ರೈಟ್ ಸೈಡ್ ಬಂದು ಲೆಫ್ಟ್ ಹ್ಯಾಂಡು ಲೆಫ್ಟ್ ಲೆಗ್ ನಿಶಕ್ತಿ ಆಗಿರೋದು. ಅದು ರೈಟ್ ಸೈಡ್ ಆಗ್ಬಿಟ್ಟಿದ್ರೆ ತುಂಬಾ ಎಮರ್ಜೆನ್ಸಿ. ಸೊ ಇದು ಲೆಫ್ಟ್ ಸೈಡ್ ಆಗಿ ರೈಟ್ ಸೈಡ್ ನಿಶಕ್ತಿ ಆಗಿರೋದ್ರಿಂದ ಬಚಾವ್, ಅಪಾಯ ಅಂದ್ರೆ ಜೀವದಿಂದ ಜೀವಕ್ಕೇನೋ ಅಪಾಯ ಇಲ್ಲ ಅಂತ ಒಂದು ಗೊತ್ತಾಯ್ತು. ಸೊ ಅಲ್ಲಿ ನಮ್ಗೆ ಸ್ಟ್ರೋಕ್ ಟ್ಯಾಬ್ಲೆಟ್ ಅದು ಏನೇನ್ ಬೇಕು ಅಂದ್ರೆ ಇದು ಸಿಮಿಲರ್ ಟು ಸ್ಟ್ರೋಕ್. ಸೊ ಸ್ಟ್ರೋಕ್ ಆಗಿದೆ ಬಟ್ ತೀರಾ ಸ್ಟ್ರೋಕ್ ಅಲ್ಲ. ಲೈಕ್ ಸ್ಟ್ರೋಕ್ ಆಗಿರೋದ್ರೆ ನಾವು ನೋಡ್ಬೋದು ಬಾಯಿ ವಾರೆ, ಕೈ ವಾರೆ ಅದೆಲ್ಲ ಇರುತ್ತೆ. ಸೊ ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ಟ್ಯಾಬ್ಲೆಟ್ ತಗೊಳ್ಳಿ, ನೀವು ನಿಮ್ಮ ಹತ್ರದಲ್ಲಿ ಯಾವ್ದಾದ್ರು ಒಂದು ಹಾಸ್ಪಿಟಲ್ ಅಲ್ಲಿ ಕನ್ಸಲ್ಟ್ ಮಾಡಿ, ನ್ಯೂರಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ, ತುಂಬಾ ಇಂಪಾರ್ಟೆಂಟ್ ಇದೆ. ಫಿಸಿಯೋಥೆರಪಿ ಎಲ್ಲ ಮಾಡಬೇಕು ಅಂತ ಹೇಳಿ ಜನರಲ್ ಆಗಿ ನಮ್ಗೆ ಒಂದಷ್ಟು ಟ್ರೀಟ್ಮೆಂಟ್ ಎಲ್ಲ ಹೇಳಿ. ಸೊ ಮಧ್ಯರಾತ್ರಿ 1:00 ನಾವು ನಮ್ಮ ಒಂದು ನಿಯರ್ ಬೈ ನಮ್ಮ ಏರಿಯಾ ಹತ್ರ ಇರುವಂತಹ ಪ್ರಶಾಂತ್ ಹಾಸ್ಪಿಟಲ್ಗೆ ಬಂದು ಅಪ್ಪನ ಅಡ್ಮಿಟ್ ಮಾಡ್ತೀವಿ. 1 ವಾರ ಅಲ್ಲೇ ಟ್ರೀಟ್ಮೆಂಟ್ ನಡೆಯುತ್ತೆ.
ಆಗುತ್ತೆ. ಅಲ್ಲೇನೆ ಡಯಾಬಿಟಿಷಿಯನ್ ಬರ್ತಾನೆ, ಫಿಸಿಯೋಥೆರಪಿಸ್ಟ್ ಬರ್ತಾರೆ, ಆರ್ಥೋಪೆಡಿಕ್ ಬರ್ತಾರೆ, ನ್ಯೂರಾಲಜಿಸ್ಟ್ ಬರ್ತಾರೆ. ಸೊ ಒಂದು ವಾರ ಅಪ್ಪಂಗೆ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಅದಾದ್ಮೇಲೆ ಈ ತರ ವಿಷಯ ಅಂತ ಗೊತ್ತಾದಾಗ ಆ ಟೈಮಲ್ಲಿ ಬರ್ತಾರೆ ಸಂಬಂಧಿಕರು ಎಲ್ರು, ಏನಾಯ್ತು ಹೆಂಗಾಯ್ತು ಅಂತ. ಸೊ ಬಂದು ಬರೋರು ಹೋಗ್ತಾ ಇದ್ರು, ನೋಡ್ಕೊಂಡು ಹೋಗ್ತಾ ಇದ್ರು. ಅಪ್ಪಗೆ ನಾವು ಎಷ್ಟು ಶಕ್ತಿ ಕೊಟ್ಟಿದೀವಿ ಅಂತ ಹೇಳಿದ್ರೆ ನಮಗ್ ಗೊತ್ತು. ನಾವು ಧೈರ್ಯ ತಗೊಂಡು ನಮ್ಮ ಅಪ್ಪಂಗೂ ಧೈರ್ಯ ಕೊಟ್ಟಿದೀವಿ. ಯಾಕಂದ್ರೆ ಅಪ್ಪನಿಗೆ ಇದೆಲ್ಲ ವಸ್ತು, ಕ್ಯಾಥೆಟರ್, ಈ ಡ್ರಿಪ್ಸ್ ಕಂಟಿನ್ಯೂಸ್ ಆಗಿ ಓಡೋದು, ಮತ್ತೆ ಅಪ್ಪ ಊಟ ಮಾಡ್ತಿರ್ಲಿಲ್ಲ ಅಂತ ಹೇಳಿ ಪೈಪ್ ಕೂಡ ಫುಡ್ ಪೈಪ್ ಟ್ಯೂಬ್ ಕೂಡ ಹಾಕ್ತೀವಿ ಅಂತ ಹೇಳಿದ್ರು. ಅದು ಕೂಡ ಬೇಡ ಅಂತ ಅವ್ರು 2 ಸ್ಪೂನ್ ಗಂಜಿ ಕುಡಿದ್ರು ಪರವಾಗಿಲ್ಲ, ಅವ್ರು ಡೈರೆಕ್ಟ್ ಆಗಿ ಕುಡೀಲಿ, ಪೈಪ್ ಎಲ್ಲ ಆ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡೋಕೆ ಇಷ್ಟ ಇಲ್ಲ ಅಂತ ಹೇಳಿ ಒಂದು ವಾರ ಅಪ್ಪನ ಆ ಹಾಸ್ಪಿಟಲಲ್ಲಿ ಇಟ್ಟು ಅದಾದ್ಮೇಲೆ ನಾವು ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಅದಾದ್ಮೇಲೆ ಅಪ್ಪನ ಹ್ಯಾಂಡಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಮಗೆ. ಸೊ ಅದಾದ್ಮೇಲೆ 20 ದಿನ ನಾನು ಅಪ್ಪ ಜೊತೆನೇ ಇದ್ದು ಅಲ್ಲಿ ನೋಡ್ಕೊಳ್ತೀನಿ. ಆ್ಯಂಡ್ ಲಾಸ್ಟ್ ಹಾಸ್ಪಿಟಲ್ ನಾವು ಪ್ರಶಾಂತ್ ಹಾಸ್ಪಿಟಲಲ್ಲಿ ಅಪ್ಪನ ತೋರಿಸಿದಾಗ ಅಲ್ಲಿ ಕೂಡ ನಮಗೆ 82,000 ಚಾರ್ಜ್ ಮಾಡ್ತಾರೆ, ಬಿಕಾಸ್ ನಾವು ಸ್ಪೆಷಲ್ ವಾರ್ಡಲ್ಲಿ ಇದ್ದಿದ್ರಿಂದ. ಸೊ ಇಷ್ಟೆಲ್ಲ ಅಮೌಂಟ್ ಒಂದೇ ವಾರದಲ್ಲಿ ಖರ್ಚಾಯಿತು ಅಂತಲೇ ಹೇಳ್ಬೋದು. ಅಲ್ಲಿಂದ ನಾವು ಮನೆ ಕರ್ಕೊಂಡು ಹೋಗ್ತೀವಿ, 3 ದಿನ ಮನೇಲೇ ಇರ್ತೀವಿ. ಅಪ್ಪ ಊಟ ಮಾಡ್ತಿರಲ್ಲ, ಬರೋರು ಬಂದ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ರು. ಅಪ್ಪನ ಮನಸ್ಥಿತಿ ಸರಿ ಇರಲಿಲ್ಲ, ಅಪ್ಪ ಮಾತಾಡ್ತಿರ್ಲಿಲ್ಲ. ಇದ್ದಿದ್ದು ಭಯ ಆಗಿ ನಮಗೆ ಒಂದು ಸ್ಟ್ರಾಂಗ್ ಆ ಟೈಮಲ್ಲಿ ಒಂದು ಬೆನ್ನೆಲುಬಾಗಿ ನಮಗೆ ಅಪ್ಪನ ಫ್ರೆಂಡ್ ಒಬ್ರು ಕಾಲ್ ಮಾಡಿ ಹೇಳ್ತಾರೆ, ಇಲ್ಲ ನೀವು ಹೊಸಕೋಟೆ ಕರೆಂಟ್ ಬಂತು, ಹೊಸಕೋಟೆ ಸ್ಪರ್ಶ ಹಾಸ್ಪಿಟಲ್ಗೆ ಹೋಗಿ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಈ ಒಂದು ಕಾಯಿಲೆ. ದೇವರ ದಯದಿಂದ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ. ಅಲ್ಲಿ ಕೂಡ ಖರ್ಚಾಯ್ತು, ಇಲ್ಲ ಅಂತ ಹೇಳಲ್ಲ. ಆದರೆ ಕಂಪ್ಯಾರಿಟಿವ್ಲಿ ನಮ್ಮ ಬೆಂಗಳೂರಲ್ಲಿರುವಂತಹ ಕಿತ್ತೋಗಿರೋ ಡಬ್ಬ ಹಾಸ್ಪಿಟಲ್ಗಿನ್ನ ಈ ಹೊರಗಡೆ ಹೋದಾಗ ನೋಡಿ, ನಮ್ಮ ಒಂದು ನಿಯರ್ ಬೈ ಹಾಸ್ಪಿಟಲ್ನ ಬಿಟ್ಟು ಸ್ವಲ್ಪ ಈಗ ನೋಡಿ ಬ್ಯಾಂಗ್ಳೂರ್ ಟು ಹೊಸಕೋಟೆ ಎಷ್ಟು ದೂರ ಅಂತರ. ಸೊ ಅಷ್ಟು ದೂರ ನಾವು ಕರ್ಕೊಂಡು ಹೋಗಿ ಅಪ್ಪನ ಒಂದು ವಾರ ಸ್ಪೆಷಲ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಮಾಡಿ ಅಲ್ಲೂ ಕೂಡ ಸುಮಾರು ದುಡ್ಡಾಯ್ತು, ಇಲ್ಲ ಅಂತಲ್ಲ. ಯಾಕಂದ್ರೆ ಸ್ಟ್ರೋಕ್ ಒಂದು ಡೋಸ್ ಬಂದು 6,500. ಈ ರೀತಿ ಒಂದೇ ದಿನದಲ್ಲಿ 2 ಡೋಸ್, ಹಾಗೆ ಒಂದು ವಾರ ಡೋಸಸ್ ಎಲ್ಲ ಆಗುತ್ತೆ. ಅಲ್ಲಿ ಕೂಡ ಫಿಸಿಯೋಥೆರಪಿಸ್ಟ್ ಬರ್ತಾ ಇರ್ತಾರೆ. ಅಪ್ಪ ಆರೋಗ್ಯವಾಗಿ ಚೇತರಿಸ್ಕೋತಾರೆ ದಿನದಿಂದ ದಿನಕ್ಕೆ. ಆದರೆ ತುಂಬಾ ನಾವು ಅನ್ನೆಸೆಸರಿ ಬ್ಲೈಂಡ್ ಆಗಿ ಈ ಒಂದು ಹಾಸ್ಪಿಟಲ್ ವಿಚಾರದಲ್ಲಿ ದುಡ್ಡನ್ನ ಕಳ್ಕೊಂಡಿದೀವಿ. ಸೊ ಕೊನೆಯದಾಗಿ ಒಂದು ಘಟ್ಟದಲ್ಲಿ ಅಪ್ಪಗೆ ಒಳ್ಳೆ ಹಾಸ್ಪಿಟಲ್ ಅಲ್ಲಿ ತೋರಿಸಿ ಈಗ ಅಪ್ಪ ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಪ್ರತಿ ದಿನದ ಅಪ್ಪ ಹೇಗಿದ್ದಾರೆ ಅನ್ನೋ ಒಂದು ಅಪ್ಡೇಟ್ಸ್ ಅನ್ನು ನಾನು ನಮ್ಮ ಮುಂಬರುವ ಬ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತೀನಿ. ಆಸ್ ಅ ಮಗಳಾಗಿ ಅಪ್ಪನ ನಾನು ಎಷ್ಟು ಕೇರ್ಫುಲ್ ಆಗಿ ನೋಡ್ಕೋಬೇಕು ಅಷ್ಟು ಕೇರ್ಫುಲ್ ಆಗಿ ನೋಡ್ಕೊಳ್ತಾ ಇದ್ದೀನಿ. ಅಪ್ಪ ಕಂಪ್ಲೀಟ್ಲಿ ಗುಣವಾಗಿದ್ದಾರೆ ಅಂತ ಅಲ್ಲ, ಈಗಿನ ಚೇತರಿಸ್ಕೋತಾ ಇದ್ದಾರೆ. ಎವ್ರಿ ಡೇ ಫಿಸಿಯೋಥೆರಪಿ ನಡೀತಾ ಇದೆ, ಯಾಕಂದ್ರೆ ಅದು ಮಸ್ಟ್ ಅಂಡ್ ಶುಡ್ ಅವ್ರಿಗೆ ಅವಶ್ಯಕತೆ ಈಗ. ಅಂಡ್ ಆ ಬ್ಲಡ್ ಕ್ಲಾತ್ ಎಲ್ಲ ಏನಿದೆ ಅದೆಲ್ಲ ರಿಲೀಸ್ ಆಗಿದೆ ಅನ್ನೋ ಒಂದು ಸುದ್ದಿ ಕೂಡ ಎಲ್ಲ ರಿಪೋರ್ಟ್ಸ್ ಅಲ್ಲೇ ಇದೆ. ಸೊ ಪ್ರತಿಯೊಂದು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಅಂಡ್ ದುಡ್ಡು ಕಳ್ಕೊಳ್ಳೋದು ಹಾಸ್ಪಿಟಲ್ ಅಂತ ಒಂದು ಸಲ ಎಂಟರ್ ಆದ್ಮೇಲೆ ಅದು ನಾವು ಏನು ಮಾಡೋಕ್ಕಾಗಲ್ಲ, ಹಿಂದೇಟ್ ಹೊಡೆಯೋಕ್ಕೂ ಆಗಲ್ಲ. ಹಿಂದೇಟ್ ಹೊಡೆದ್ವಿ ಅಂದ್ರೆ ನಾವು ಪ್ರಾಣ ಕಳ್ಕೊಳ್ತೀವಿ. ನಮ್ಮ ಒಂದು ಮುಖ್ಯ ಅಂಶ ಏನಿದೆ ಅದನ್ನ ನಾವು ಪ್ರಾಣ ಕಳ್ಕೊಳ್ತೀವಿ. ಸೊ ದುಡ್ಡು ಮುಖ ನೋಡದೆ ನಾವು ನಮ್ಮ ಅಪ್ಪಂಗೋಸ್ಕರ ಹೋರಾಟ ಮಾಡಿದ್ವಿ. ಇವತ್ತು ಈ ಒಂದು ಸಿಚುವೇಶನ್ ಈ ಒಂದು ವಿಡಿಯೋ ಮುಖಾಂತರ ಹೇಳ್ಕೊಳ್ತೀವಿ. ಸೊ ಪ್ರಾಣಕ್ಕಿಂತ ಹೆಚ್ಚಿದ್ದು ಏನೇನು ಅಲ್ಲ. ಸೊ ಅಪ್ಪ ಇಸ್ ಅ ವೆರಿ ಪ್ರೀಶಿಯಸ್ ಗಿಫ್ಟ್ ನಮಗೆ, ಪ್ರೀಶಿಯಸ್ ಅವರು ನಮಗೆ ನಮ್ಮ ಲೈಫಲ್ಲಿ. ಸೊ ಹಾಗಾಗಿ ನಮ್ಮ ಅಪ್ಪನ ಇವತ್ತು ನಾವು ಉಳಿಸ್ಕೊಂಡಿದೀವಿ ಅಂತ ಒಂದು ಹೆಮ್ಮೆಯಿಂದ ಹೇಳ್ತೀನಿ. ಬಟ್ ಈ ರೀತಿ ಮೋಸ ಮಾಡಬೇಕು ಅಂತಾನೆ ಕೆಲವೊಂದು ಹಾಸ್ಪಿಟಲ್ಗಳಿರುತ್ತೆ, ಐಸಿಯುದಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳಿ ಕೂಡ ಪ್ರಾಣ ತೆಗೆಯೋದಕ್ಕೂ ಏರ್ಸೋದಿಲ್ಲ. ಪ್ರಾಣ ಹೋಗ್ಬಿಟ್ಟಿದ್ರು ಪರವಾಗಿಲ್ಲ, ಇಲ್ಲ ಐಸಿಯುದಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳಿ ಕೊನೆಗೆ ಪ್ರಾಣ ಹೋದ್ರೂ ದುಡ್ಡು ಕಟ್ಟಿಸ್ಕೊಂಡೆ ಆ ಬಾಡಿನ ನಿಮಗೆ ಕೊಡ್ತಾರೆ ಹೊರತು ಜೀವಂತವಾಗಂತೂ ಕೊಡೋದಿಲ್ಲ. ಸೊ ಯಾರು ಯಾಮಾರಕ್ಕೆ ಹೋಗ್ಬೇಡಿ. ಒಂದು ಹಾಸ್ಪಿಟಲ್ಗೆ ನಾವು ಕ್ರಿಟಿಕಲ್ ಸಿಚುವೇಶನ್ ಇದ್ರೂ ಪರವಾಗಿಲ್ಲ 4-5 ಜನನ ಕೇಳಿ ವಿಚಾರಿಸ್ಕೊಂಡು ಒಂದು ಹಾಸ್ಪಿಟಲ್ಗೆ ಹೋಗೋದ್ರಿಂದ ನಾವು ಹುಷಾರಾಗಿ ಬರ್ಬೋದು ಅಂತ ಹೇಳ್ತೀನಿ. ಸೊ ಅಪ್ಪನ ಈಗ ನಾನು ನಮ್ಮ ಮನೇಲೇನೆ ನನ್ನ ಜೊತೆನೇ ಇಟ್ಕೊಂಡಿದ್ದೀನಿ. ಸೊ ಎವ್ರಿ ಡೇ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಸ್ವಲ್ಪ ಊಟ ಮಾಡ್ತಾರೆ, ವಾಕ್ ಮಾಡ್ತಾರೆ. ಅದೇ ಒಂಥರ ಖುಷಿ ನಮಗೆ. ಮಕ್ಕಳ ಜೊತೆ ಎಲ್ಲ ಮಾತಾಡ್ಕೊಂಡು ಅಂಡ್ ಅಕ್ಕವರೆಲ್ಲ ಬರ್ತಿರ್ತಾರೆ, ಹೋಗ್ತಿದ್ದಾರೆ. ಸೊ ಇಷ್ಟು ಟೈಮ್ ಬೇಕಾಗಿತ್ತು ನನಗೆ ಈ ಒಂದು ವಿಡಿಯೋ ಮಾಡಿ ಶೇರ್ ಮಾಡೋದಕ್ಕೆ. ಸೊ ಇದಾದ್ಮೇಲೆ ಅಪ್ಪನ ಆರೋಗ್ಯದ ವಿಚಾರವಾಗಿ ಖಂಡಿತವಾಗ್ಲೂ ಎಲ್ಲ ಅಪ್ಡೇಟ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಬೆಸ್ಟ್ ಹಾಸ್ಪಿಟಲ್ ನಮಗೆ ಫೈನಲಿ ನಾವು ಕನ್ಸಲ್ಟ್ ಮಾಡಿದ್ದು ಸ್ಪರ್ಶ ಹಾಸ್ಪಿಟಲ್ ಹೊಸಕೋಟೆ. ಸೊ ಈ ರೀತಿಯ ಡಿಸೀಸ್, ಈ ರೀತಿ ಒಂದು ಪ್ರಾಬ್ಲಮ್ಸ್ ನಿಮ್ಮ ಫ್ಯಾಮಿಲಿಗಳಲ್ಲಿ ಯಾರಾದರೂ ಆಗಿದ್ರೆ ಖಂಡಿತವಾಗ್ಲೂ ಈ ಒಂದು ಹಾಸ್ಪಿಟಲ್ ವಿಸಿಟ್ ಮಾಡಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನ್ನಲ್ಲಿರುವಂತಹ ನೋವನ್ನ ಅಂದ್ರೆ ನೀವೆಲ್ಲರೂ ನೋಡ್ತಿರೋರು ನನ್ನ ಫ್ಯಾಮಿಲಿ ಅಂತ ಹೇಳಿ ನಾನು ಹಂಚ್ಕೊಂಡಿದ್ದೀನಿ. ಸೊ ಈಗ ಎಷ್ಟೋ ಭಾರ ಕಮ್ಮಿ ಆದಂಗೆ ಆಗಿದೆ. ಸೊ ಅಪ್ಪ ಗುಣವಾಗಿದ್ದಾರೆ. ಅಂಡ್ ಯಾರು ಮೋಸ ಹೋಗ್ಬೇಡಿ, ಆರೋಗ್ಯ ಹಾಳಾಗಿದೆ ಅಂತ ಹೇಳಿ ಬ್ಲೈಂಡ್ ಆಗಿ ಹಾಸ್ಪಿಟಲ್ಗಳಿಗೆ ಹೋಗಿ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮನ್ನೇ ಉರು ತಿಂದು ಬಿಡ್ತಾರೆ. ಬೇಕಾದ್ರೆ ನಾವು ಸಾಲ ಮಾಡಬೇಕಾಗುತ್ತೆ, ಲಕ್ಷಾಂತರ ರೂಪಾಯಿ ಕಳ್ಕೋಬೇಕಾಗುತ್ತೆ ನಾವು ಹಾಸ್ಪಿಟಲ್ ವಿಚಾರಗಳಿಗೆ ಹೋದಾಗ. ಅಂಡ್ ಇನ್ನೊಂದು, ಅಪ್ಪ ಯಾವುದೇ ರೀತಿ ಇನ್ಶೂರೆನ್ಸ್ ಎಲ್ಲ ಮಾಡಿರ್ಲಿಲ್ಲ, ಅದು ಕೂಡ ಕೇಳ್ತಾ ಇದ್ರು. ಇಲ್ಲ ಇನ್ಶೂರೆನ್ಸ್ ಎಲ್ಲ ಇಲ್ಲ ಅಂದಾಗ ನಾವು ಡೈರೆಕ್ಟ್ ಡೆಪಾಸಿಟ್ಸೇ ಮಾಡಿರೋದು ಎಲ್ಲ ಹಾಸ್ಪಿಟಲ್ನು. ಅಂಡ್ ಅಪ್ಪ ಈಗಲೂ ಕೂಡ ಮೆಡಿಸಿನ್ಸ್ ಟ್ಯಾಬ್ಲೆಟ್ ಒಂದು ತಿಂಗಳಿಗೇನೆ 1,000 ರೂಪಾಯಿ ಆಗುತ್ತೆ. ಆ ಸ್ಟ್ರೋಕ್ ಟ್ಯಾಬ್ಲೆಟ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ. ಅಂಡ್ ಎಕೋಸ್ಪ್ರಿನ್ ಹಾರ್ಟ್ದು ಕೂಡ ತಗೊಳ್ತಾ ಇದ್ದಾರೆ, BP ಶುಗರ್ದು ಪರ್ ಡೇ 4-5
ಟ್ಯಾಬ್ಲೆಟ್ಸ್ ಅನ್ನ ತಗೋತಾಗಲ್ಲ. ವಿ ಹ್ಯಾವ್ ಟು. ಸೊ ಅಪ್ಪಂಗೆ ನಾವು ಧೈರ್ಯ ಹೇಳ್ತಾ, ನಾವು ಧೈರ್ಯ ತಗೊಳ್ತಾ ಈ ಕ್ಷಣಕ್ಕೆ ಚೆನ್ನಾಗಿ ನೋಡ್ಕೊಳ್ತಾ ಇದೀವಿ ಅಂತ ಹೇಳ್ತಾ ಒಂದು ವಿಡಿಯೋನ ಶೇರ್ ಮಾಡಿರೋದು ತುಂಬಾ ಮನಸ್ಸಿಗೆ ಸಮಾಧಾನ ಆಗ್ತದೆ ಅಂತ ಹೇಳ್ತೀನಿ. ಖುಷಿಗಿನ ಸಮಾಧಾನ ಆಗ್ತದೆ. ಅಂಡ್ ನೀವು ಕೂಡ ವಿಡಿಯೋ ನೋಡಿದವ್ರು ಕೂಡ ವಿಷಯ ಯಾವ ರೀತಿ ಇದು ಅಪ್ಪಂಗೆ ಯಾವ ರೀತಿ ಎಲ್ಲ ಆಯ್ತು ಅನ್ನೋದನ್ನ ಶೇರ್ ಮಾಡಿರೋದು ವಿಷಯ ಏನು ಅಂತ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ. ಸೊ ಜೀವನ ಮುಖ್ಯ. ಸೊ ಈ ಜೀವ ಮುಖ್ಯ, ಪ್ರಾಣ ಮುಖ್ಯ. ಪ್ರಾಣ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆರೋಗ್ಯ, ಜೀವ ಮುಖ್ಯ. ಆಸ್ತಿ, ಆಸ್ತಿ, ಅಂತಸ್ತು, ಮೋಸ, ಹೊಡೆದಾಟ ಅದೆಲ್ಲ ಏನೂ ಇಲ್ಲ. ನಾವು ಪ್ರತಿದಿನ ನೋಡೋ ಹಾಗೆ ಇವತ್ತಿರೋರು ನಾಳೆ ಇಲ್ಲ, ಈ ಕ್ಷಣಕ್ಕಿರೋರು ನಾಳೆ ಇಲ್ಲ, ಈ ನಿಮಿಷ ಇರೋರು ನೆಕ್ಸ್ಟ್ ನಿಮಿಷ ಇಲ್ಲ. ಸೊ ಜೀವ ಇಂಪಾರ್ಟೆಂಟ್, ಒಬ್ಬ ಮನುಷ್ಯ ಇಂಪಾರ್ಟೆಂಟ್, ವ್ಯಕ್ತಿ ಇಂಪಾರ್ಟೆಂಟ್. ಸೊ ಅವರನ್ನು ನಾವು ಕಾಪಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ಸೊ ಇದನ್ನೆಲ್ಲ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಹೋಪ್ ನಿಮ್ಗೆ ಎಲ್ರಿಗೂ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತಾ, ಅಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗ್ ಅಲ್ಲಿ. ನಮಸ್ಕಾರ, ಬಾಯ್.